ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನೆನ್ನೆ ಪೂರ್ಣ ಆಗಲಿಲ್ಲ, 3 ಹಾಡುಗಳನ್ನು ಮಾತ್ರ ನಾವು ಕೇಳಿದ್ದೀವಿ. ಇವತ್ತು ನಮ್ಮ ಬಂಧುಗಳ ಮಧುರವಾದ ಕಂಠದಲ್ಲಿ ಇನ್ನು 4 ಹಾಡುಗಳನ್ನು ಕೇಳುವ ಉತ್ಸಾಹ ನನಗೂ ನಿಮಗೂ ಇದೆ. 4 ಜನ ಇವತ್ತಿನ ಸುಕಂಠಿಗಳನ್ನು ಸ್ವಾಗತ ಮಾಡೋದ್ರ ಜೊತೆಗೆ ಪೂತಿನ ಅವರನ್ನು ಕುರಿತ 4 ಮಾತಾಡ್ಬೇಕಂತ ಹೇಳಿ ನನ್ನ ಸನ್ಮಿತ್ರ ನಂದಕುಮಾರ್ ಅವರನ್ನ ನಾನು ಸ್ವಾಗತ ಮಾಡಿದ್ದೇನೆ. ಅವರು ಬಂದಿದ್ದಾರೆ. ಅವರು ಮತ್ತೂರಿನವರು. ಆದರೆ ಡಾಕ್ಟರ್ ನಂದಕುಮಾರ್ ಬಹಳ ವರ್ಷಗಳಿಂದ ಇಂಗ್ಲೆಂಡ್ನಲ್ಲೇ ಇದ್ದಾರೆ. ನಮಗೆ ತುಂಬ ಹೆಮ್ಮೆ ಪಡುವಂತಹ ವಿದ್ವಾಂಸರು ಅವರನ್ನು ಬಂದಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ನನ್ನ ಮಾತುಗಳು ಮುಗಿದ ಮೇಲೆ ಕಡೆಗೆ ಸ್ವಲ್ಪ ಕಾಲ ಪೂತಿನ ಅವರನ್ನು ಕುರಿತ, ಜೊತೆಗೆ ನನಗೆ ಬಹಳ ಇಷ್ಟವಾದ ಸಂಸ್ಕೃತ ಒಂದು ಕೃತಿ ಜಯದೇವ ಕವಿಯ ಗೀತ ಗೋವಿಂದ. ಅದು ಗೋಕುಲ ನಿರ್ಗಮನದ ಕಥೆಯೇ ಆದರೂ ಸ್ವಲ್ಪ ಮಟ್ಟಿಗೆ ಭಾವ ಭಿನ್ನ ಅನ್ನೋ ಮಾತನ್ನು ನಾನು ಹೇಳಿದ್ದೇನೆ. ಆದರೂ ಆ ಕೃತಿಯ ಪರಿಚಯ ಆಗಲಿನ ಕಾರಣಕ್ಕೆ ಅವರು ನನಗಾಗಿ ಬಹಳಷ್ಟು ಶ್ಲೋಕಗಳನ್ನು ಅನುವಾದ ಮಾಡಿಕೊಟ್ಟಿದ್ದಾರೆ. ಅವರು ಕೆಲವನ್ನ ತುಂಬ ಚೆನ್ನಾಗಿ ಹಾಡ್ತಾರೆ ಕೂಡ. ತಾವೇ ಅನುವಾದ ಮಾಡಿದ ಕೆಲವು ಗೀತ ಗೋವಿಂದದ ಪದ್ಯಗಳನ್ನ ಹಾಡಬೇಕು ಅಂತ ಕೂಡ ಅವರನ್ನು ಕೇಳ್ಕೊಂಡಿದ್ದೇನೆ. ಅವರು ಒಪ್ಪಿ ಬಂದಿದ್ದಾರೆ. ವಿರಾಮ್ ಹೋದರೆ ಭೈರಪ್ಪನವರಿಗೂ ಅವ್ರಿಗೂ ತುಂಬ ಸಲಿಗೆ. ಅವ್ರ ಬಗ್ಗೆ ಕೂಡ 2 ಮಾತು ಅವರು ಹೇಳ್ತಾರೆ ಅಂತ ನಾನು ಆಸೆ ಪಡ್ತೇನೆ. ಮುಂದಿನ ಭಾಗವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಅವರು ಗುರ್ತಿಟ್ಕೋತಾರೆ, ಜಾಗತ್ತೆ ಹುಡುಕ್ಬೇಕಾಗುತ್ತೆ. ಹುಡುಕಕ್ಕಿಲ್ದ ಹಾಗೆ ಪಾಸಕ್ಕೆ ಬೃಂದಾವನಕ್ಕೆ ಬನ್ನಿ ಬನ್ನಿ ನೇಹಿಗರೆ ಹಾಡುಗಳನ್ನ ನೋಡುದು ಬಹಳ ಇಡೀ ಕವನದ ಸತ್ವಪೂರ್ಣವಾದ ಹೃದಯಪೂರ್ಣವಾದ ಗೀತ. ಕೃಷ್ಣನ ಕೊಳಲಿನ ಕರೆಯನ್ನು ಕೂಡ ನಾವು ನೋಡಿದ್ವಿ. ಮುಂದಿನ ಭಾಗಕ್ಕೆ ಹೋಗ್ತೇನೆ. ಕಾಲ ಕಡಿಮೆ ಇರೋದ್ರಿಂದ ಸ್ವಲ್ಪ ಚುರುಕಾಗಿ ಹೋಗ್ತೇನೆ. ಒಂದು ವಿಶೇಷ ಅಂದ್ರೆ ಗೋಪಿಯರು ಮತ್ತು ಕೃಷ್ಣ ಮಾತ್ರ ಇಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಏಕಾಂತದಲ್ಲಿ ಕಾಡಿನಲ್ಲಿ ರಾಸಕ್ರೀಡೆ ಆಡ್ತಾರೆ ಅಂತ ಅನ್ನುವಾಗ ನಮಗೆ ಬೇರೆ ಭಾವ ಬರದೇ ಇರಲಿ ಅಂತ ಪೂತಿನ ಬಹಳ ಉತ್ತಮವಾದಂತಹ ಒಂದು ಕೆಲಸ ಮಾಡಿದ್ದಾರೆ. ಈ ವ್ರಜಭೂಮಿಯ ಹಿರಿಯರೂ ಕೂಡ ರಾಸಕ್ರೀಡೆಗೆ ಬಂದಿದ್ದಾರೆ. ರಾಧೆಯ ಅಪ್ಪನೂ ಬಂದಿದ್ದಾರೆ. ಮುಂದೆ ತಪಸ್ಸುಗಳು ಕೂಡ ಬರ್ತಾರೆ. ಕೃಷ್ಣನನ್ನ ಪರಮಾತ್ಮ ಅನ್ನೋ ದೃಷ್ಟಿಯಿಂದಲೇ ನೋಡ್ಬೇಕು ಅನ್ನೋದನ್ನ, ಪ್ರೇಮ ಭಾವದಿಂದ ತಮ್ಮನ್ನ ಐಕ್ಯಗೊಳಿಸಿಕೊಳ್ಳುವಂತಹ ಅದ್ವೈತ ಸ್ಥಿತಿಗೆ ಬರುವಂತಹ ಸತಿಪತಿ ಭಾವನ ಕುರಿತು ತುಂಬಾ ಮಾತಾಡಿದ್ದೇನೆ. ಅದು ಅದು ರಾಧೆಗಾಯಿತು, ರಾಧೆ ಗೆಳತಿಯರಿಗಾಯಿತು. ಆದರೆ ಬಂದಿರುವ ಗೋಪಾಲಕರು, ಅಕ್ರೂರ ಸನ್ಯಾಸಿಗಳು, ಅವರು ಕೃಷ್ಣನನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾರೆ? ಅದಕ್ಕೆ ಹೇಳಿದೆ, ಗಂಡೆಲ್ಲ ಹೆಂಡತಿ, ಶಿವನೊಬ್ಬನೇ ಗಂಡು, ಪರಮಾತ್ಮನೊಬ್ಬನೇ ಗಂಡು. ನಾವೆಲ್ಲ ಪತ್ನಿ ಪತಿಯಲ್ಲಿ ಹೇಗೆ ಪರಿಪೂರ್ಣ ತನ್ನತನವನ್ನ ವಿನಿಯೋಗಿಸಿಕೊಂಡು ಸಮರ್ಪಣೆ ಮಾಡಿಕೊಳ್ತಾಳೋ ಹಾಗೆ ಭಗವಂತನಲ್ಲಿ ತಾನು ಸಮರ್ಪಣೆ ಮಾಡಿಕೊಳ್ಳುವಂತಹ ಭಾವವನ್ನೇ ನಾವು ಇಡೀ ನಾಟಕದಲ್ಲಿ ನೋಡುವಂತಹದ್ದು. ಅದಕ್ಕೆ ನಿಮ್ಗೆ ಹೇಳಿದೆ, ಬಳಸಿ ಬ್ರಹ್ಮಚಾರಿ ಎನ್ನೋ ಮಾತು ಹೇಗೆ ಬಂತು, ಎಷ್ಟು ಮಟ್ಟಿಗೆ ಸರಿ, ಮತ್ತು
ರಾಧಾ ಮತ್ತು ಕೃಷ್ಣರ ಪ್ರಣಯದಲ್ಲಿ ಯಾಕೆ ಪಾವಿತ್ರ್ಯ ಭಂಗ ಆಗಲಿಲ್ಲ, ನೈತಿಕತೆಯ ದೋಷ ಆಗಲಿಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ನಾನು ನೆನ್ನೆ ಮಾತಾಡಿದ್ದೇನೆ. ಅದೆಲ್ಲಕ್ಕೂ ಉತ್ತರವನ್ನು ಇವತ್ತಿನ 4 ಹಾಡುಗಳಲ್ಲಿ ಪೂತಿನ ಕೊಡ್ತಾ ಇದ್ದಾರೆ. ಸುಬಲ ರಾಧೆಯ ಅಪ್ಪನಿಗೆ ಸ್ನೇಹಿತ. ನಿನ್ನ ಮಗಳು ರಾಧೆ ಬರ್ತಾಳಂತೆ, ನಂದಕುಮಾರ್ನ ಜೊತೆಯಲ್ಲಿ ಯಾವಾಗಲೂ ಇರ್ತಾಳಂತೆ. ಜನ 1000 ಹೇಳ್ತಾಳಪ್ಪ, ನನ್ಗಂದು ಕೇಳ್ಕೊಂಡು ಸಾಕಾಗಿದೆ. ಎಲ್ಲ ಹುಡುಗಿಯರು ರಾತ್ರಿ ಆದ ಕೂಡಲೇ ಕೊಳ್ಳ ಸತ್ ಕೇಳಿದ ಕೂಡಲೇ ಹೊರಟ್ಬಿಡ್ತಾರೆ. ನನ್ನ ಮಗಳೂನು ಇವತ್ತು ಬಂದಿಲ್ಲಪ್ಪ, ಸದ್ಯ ಮನೇಲಿ ಕೂಡಾಕ್ ಬಂದಿದ್ದೀನಿ. ಎಲ್ಲೋ ಒಂದ್ ಕಡೆ ಮನೆಯನ್ನು ಬಿಟ್ಟು ಓಡುವ, ಅತ್ತೆ ಮಾವನಿಗೆ ಹೇಳದೆ ಓಡುವ, ಪತಿಯನ್ನ ತೊರೆದುವ, ತೊಟ್ಟಿಲ ತೂಗುವ ಮಗುವನ್ನು ಬಿಟ್ಟು ಹೋಗುವ, ಈ ಎಲ್ಲ ನನ್ನ ಕರ್ತವ್ಯದ ಪ್ರಜ್ಞೆಯನ್ನು ಪರಿಪೂರ್ಣ ಬಿಟ್ಟು ಗಮನಸ್ಕರಾಗಿ ಓಡುವುದನ್ನು ಕಂಡಾಗ ಸಾವಧಾನವಾಗಿ ಯೋಚನೆ ಮಾಡುವ ಹಿರಿಯರಿಗೆ ಅನ್ನಿಸುವ ಭಾವ ಸುದಾಸ ಹೇಳುವಂತಹ ಮಾತು. ಸುದಾಸ ರಾಧೆಯ ತಂದೆ. ಸುಳ್ಳು ಸುಳ್ಳು ಮಗು ಮನೆಯಲ್ಲಿ ಹುದು, ಈ ಪೊಳ್ಳು ಮಾತು ನನಗೆ ಅಹಿ ತರದು. ಪಾಪ ಪಾಪ ಬರೀ ಬೀದಿಯ ಮಾತು, ಹೇಳಿಕೆ ಮಾತು ಅಂತೇಳಿ. ಅಂದ್ರೆ ಇಡೀ ರಾಜಭೂಮಿಗೆ ಗೊತ್ತಾಗಿದೆ. ಎಲ್ಲ ಸ್ತ್ರೀಯರು ಬರ್ತಾ ಇದ್ದಾರೆ, ಗೋಪಾಲಕರು ಬರ್ತಾ ಇದ್ದಾರೆ, ಪುರುಷರು ಬರ್ತಾ ಇದ್ದಾರೆ. ರಾಧೆ ಅಂತೂ ತನ್ನತನವನ್ನ ಮರ್ತೇ ಭಿನ್ನ ಭಾವದಲ್ಲಿ ಅವನ ಹಿಂದೆ ಮುಂದೆ ಓಡಾಡ್ತಾ ಇದ್ದಾಳೆ ಎನ್ನುವಾಗ ಯಾರಾದ್ರೂ ನಂಬಬೇಕು. ನೀನು ಮಗಳನ್ನ ಕೊಟ್ಟು ಮದುವೆ ಮಾಡ್ತೀಯ ಅಂದಾಗ ಸಂತೋಷ ಪಡ್ತೀನಿ, ಯಾಕೆ ಚೆನ್ನಾಗಿದ್ದಾನೆ ಹುಡುಗ ಅಂತ ಮಾತನ್ನು ಕೂಡ ಸುದಾಸನ ಬಾಯಿನಲ್ಲಿ ಹೇಳಿಸ್ತಾರೆ. ಪಾಪ ತಪ್ಪಲಿ ಮಗು ಮಧುರ ಮಧು ಮಧುರ ಮಧುವಂತೆ ಮಧುರ. ಆ ಗಾಯನವನ್ನು ಕುರಿತು ಮಾತಾಡ್ಕೊಳ್ತಾರೆ. ಏನು ಏನು ಅಂದ್ರೆ, ಇವಾಗ ಕೇಳ್ರಿ, ರೆಟ್ರೋಡಿಯಾಗಿ ಬಂದಿದ್ದೀರಾ ಇಲ್ಲಿ, ಅಗೋ ಅಗೋ ಮುರಳಿ ಲಾಲಿಸು ಬದಿರ. ಇವಾಗ ನೀನ್ ಕೇಳ್ಸೋದಿಲ್ವ? ನೀನು ಕೇಳು, ಎಷ್ಟು ಚೆನ್ನಾಗಿದೆ. ಹಿರಿಯರು ಕೂಡ ಎಷ್ಟು ಚೆನ್ನಾಗಿದೆ ಅಂತ ಕೇಳುತ್ತಾ ತನ್ಮೇಯರಾಗುತ್ತಾರೆ. ಕೃಷ್ಣನ ಹಾಡಿನಲ್ಲಿ ಈ ವ್ರಜಭೂಮಿಯ ಜನರನ್ನು ಆಕರ್ಷಿಸುವಂತಹ ಪೂರ್ವವಾದಂತಹ ಸತ್ವ ಇದೆ ಅನ್ನೋದನ್ನ ಮುಂದಿನ ಗೀತೆಯಲ್ಲಿ ನೋಡಿ ಹೇಳ್ತಾ ಇದ್ರೆ, 60 ಮನೆ ಜಾರಿಸಿತು, 60 ವಯಸ್ಸು 30 ಬಂದ್ಬಿಡ್ತು. ನಡು ಹರೆಯದ ಹುಮ್ಮಸ್ಸು ತೋರಿತು. ಹೇಗೈದೆವೋ ಹೇಗೈದೆವೋ ಕಜ್ಜ, ಇಂದು ತನಕ ಇದ ಕೇಳದೆ ಅಜ್ಜ. ಕೇಳದೆ ತಪ್ಪಾಯ್ತಲ್ಲ, ಇಷ್ಟು ದಿವಸ ನಾವು ಈ ಮಧುರವಾದ ಗಾಯನ ಕೇಳಲಿಲ್ಲ. ಎಷ್ಟು ಚೆನ್ನಾಗಿದೆ. ಬಹಳ ಮುಖ್ಯವಾದ ಮಾತು ಅಂದ್ರೆ, ಮತ್ತೆ ಜ್ಞಾಪಿಸ್ತೇನೆ, ಕೃಷ್ಣನ ಹಾಡಿನ ಮೂಲಕವಾಗಿ ಅವನಲ್ಲಿ ಮನಸ್ಸು ಕೊಟ್ಟು ತನ್ಮಯತೆ ಉಂಟಾದಾಗ ಈ ಲೋಕದ ವ್ಯಾಪಾರಗಳಿಂದ ಬಿಡುಗಡೆಯಾಗುವಂತಹ ಪರಿಪೂರ್ಣ ಸನ್ಯಾಸಿಗಳು ಸಿಗುವ ಆನಂದ ಇದೆಯಲ್ಲ, ಪರಮಾನಂದ, ಆ ಸ್ಥಿತಿಗೆ ಏರ್ತಾರೆ ಅನ್ನೋ ಭಾವ ಆ ಮುರಳಿಯಲ್ಲಿ ಅಪೂರ್ವವಾದಂತಹ ಶಕ್ತಿ ಇದೆ. ಇವರಿಗೆ ಆ ಭಾವನೆ ಉಂಟು ಮಾಡ್ತಾ ಇದೆ ಎನ್ನುವುದು ಮೊದಲನೇ ಸೂಚನೆ ಕೊಟ್ಟಿದ್ದಾನೆ. ಹಿರಿಯರು ಹೇಳ್ತಾರೆ, ಓ ಸುದಾಸ ನೀ ಬಲು ಪೆಚ್ಚು, ಬನ್ನಿರಿ ಬನ್ನಿರಿ ಹಳಿವಿಗೆ ನಡೆವ. ಹಿರಿಯರೆಲ್ಲರೂ ಗೋಪಿಯರಲ್ಲ, ಅದು ಬೇಕಂತ ಹಿರಿಯರು ತಂದಿದ್ದಾನೆ. ಹಳು ಅಂದ್ರೆ ಕಾಡು, ಸನಿಹದಳೆ ಕೊಳಲಿಂಪನು ಪಡೆವ. ಸುದಾಸ ಸುಬಲರು ಹೊರತಾಗಿ ಮಿಕ್ಕವರೆಲ್ಲ ಹೋಗ್ತಾರೆ. ಸುದಾಸ ಹೇಳ್ತಾನೆ, ಚೆನ್ನಾಗಿದೆಯೇನೋ ಕೊಳ್ಳಲು. ಸ್ವಲ್ಪ ಮಟ್ಟಿಗೆ ರಾಧೆಯ ತಂದೆ ಇವರು ಕೃಷ್ಣನ ಕಡೆ ಒಲಿತಾ ಇದ್ದಾನೆ ಅನ್ನೋದಕ್ಕಾಗಿ, ಈ ಬೆಳವಣಿಗೆಗಾಗಿ ಈ ಮಾತು ಓದ್ತೇನೆ. ನಿನಗೂ ಕೊಳ್ಳಲಿ ನಿಜವಾಗಿ ಹೂದೆ, ಕೇಳು, ಕೇಳಿಸ್ತಾ ಇಲ್ವ ನಿನಗೆ? ಕಿವಿ ಕಿವಿಡಾಗಿದೆಯಾ? ಇಲ್ಲ ಎಂದೆನ್ನುವಂತಿಲ್ಲ, ಕೊಳಲನ್ನು ಬಾಜಿಸೆ ಹೋರ ಬಲ್ಲ ಬಲ್ಲ. ಅವನು ಬಾರಿಸ್ತಾನೆ. ಈ ರೀತಿ ತಂದೆಯ ಮನಸ್ಸು ಬದಲಾಗೋದ್ರ ಮೂಲಕ ಅದೊಂದು ಸಾಂಕೇತಿಕ ಅಷ್ಟೇ. ಅದ್ರ ಹಿಂದ್ಗಡೆಯಲ್ಲಿ ಸಾವಿರ ಮುದುಕರುಗಳು, ಹಿರಿಯರುಗಳು, ವಿರೋಧ ವ್ಯಕ್ತಪಡಿಸಿದಂಥವರು ಕೂಡ ಸುದಾಸನಂತೆ ಮನಸ್ಸು ಪರಿವರ್ತನೆಯಾಗಿ
ಆ ಹಾಡಿಗೆ ಒಲಿತಾ ಇದ್ದಾರೆ. ಇಲ್ಲಿ ಒಲಿ ಅನ್ನೋದಕ್ಕಿಂತ ಸೆಳೆ ಅನ್ನೋ ಪದ ಚೆನ್ನಾಗಿದೆ. ಸೆಳೆಯುತ್ತಿದ್ದಾರೆ, ಎಳೆಯಲ್ಪಡುತ್ತಿದ್ದಾರೆ. ಅದಕ್ಕಾಗಿ ಒಂದೆರಡು ಮಾತು ಓದ್ತೇನೆ. ಸುರರನುಜ್ವಲಗೊಳಿಪ ಕವಿಯಂತೆ ಈ ಗಾನ. ಕವಿ ಯಜ್ಞ ಮೂಲಕವಾಗಿ ದೇವತೆಗಳಿಗೆ ನಾವು ಅರ್ಪಿಸುವಂತಹ ಸಂತೋಷ ಸಂಪಡಿಸುವುದಕ್ಕಾಗಿ ಅರ್ಪಿಸುವಂತಹ ಹವಿಸ್ಸು. ಹವಿಸ್ಸು ಅಗ್ನಿಮುಖವಯೈಹಿ ದೇವ ಅಂತ, ದೇವತೆಗಳಿಗೆ ಅಗ್ನಿ ಮುಖವಾಗಿದ್ದಾನೆ. ಮುಖ ಅಂದ್ರೆ ಬಾಯಿ ಅಂತ ಅರ್ಥ. ಈ ಬಾಯಿಯ ಮೂಲಕವಾಗಿ ದೇವತೆಗಳು ತೃಪ್ತಿಯನ್ನು ಪಡೀತಾರೆ. ಹಾಗೆ ಸುರರನುಜ್ವಲಗೊಳಿಪ ಹವಿಯಂತೆ ಈ ಗಾನ. ಹಾಗೆ ಹವಿಸ್ಸಿನಿಂದ ದೇವತೆಗಳು ಪೂರ್ಣ ತೃಪ್ತರಾಗ್ತಾರೋ ಹಾಗೆ ನಮ್ಮ ಮನಸ್ಸು ಕೂಡ ಈ ಲೋಕದ ಲೌಕಿಕ ವ್ಯಾಪಾರದ ದುಃಖಗಳಿಂದ ಮೀರಿ ಪೂರ್ವ ಸುಖದ ಉನ್ಮಾದ ಸ್ಥಿತಿಗೆ, ಅದನ್ನೇ ಹೇಳ್ತಾ ಇದ್ದೆ, ಅನ್ನಮಯ ಕೋಶೆಯಿಂದ ಮೀರಿ ಹೋಗ್ತಾ ಇದ್ದೀವಿ ನಾವು. ಈ ವರಲಿ ಅತ್ಯಂತ ದೂರ ಹೋಗ್ತಾ ಇದ್ದೀವಿ ನಮ್ಮ ಮಾತನ್ನ. ಇದನುಲಿವ ಗೋಪಾಲ ನೆಂತಿರುವನು. ಯಾರಿದು? ಇದು ಅಕ್ರಮದ ಮಾತು. ಅವನು ಬಹಳ ದಿವಸ ಬಂದೆ ನನ್ ಗೆಳೆಯ ರಜಕ್ಕೆ. ರಜದಲ್ಲಿರೋ ಎಲ್ರಿಗೂ ಗೊತ್ತು ಅಕ್ರೂರು ಒಬ್ಬನ್ ಬಿಟ್ಟು. ಅದಕ್ಕಾಗಿ ಗೋಪಾಲ ನೆಂತಿರುವನು ಅನ್ನೋ ಮಾತು ಅದು ಅಕ್ರೂರನ ಮಾತು. ನನ್ನ ಗೆಳೆಯ ಈ ಜನರ ಎಲ್ಲರ ಮನಸ್ಸನ್ನು ಅಪಹರಿಸಿದ್ದಾನೆ. ಅವನನ್ನ ರಾಜ ಆಹ್ವಾನ ಮಾಡಿರುವುದರಿಂದ ಕರೆಯೋದಕ್ಕಾಗಿ ದೂತನಾಗಿ ಬಂದಿದ್ದೇನೆ ನಾನು. ಆದ್ರೆ ನಾನು ಕೂಡ ಇದನ್ನು ಕೇಳ್ಬೇಕು ಅಂತ ಆಸೆ ಪಡ್ತಾನೆ. ಮನೆ ಹಾಡು ಕೇಳ್ಬೇಕು. ಮುರಳೀಧರ ಕಾಣಲಲ್ಲ ಎಲ್ಲಿ ಹನಿ ಗೋಪಾಲ, ಹೇಳಿ ಹೇಳಿ ಕೊಳಲಿನ ಮಾಯೆಗೆ ವಿಫಲರಾದಿ ಗೋಪವಧೂನಿಕರಂ. ನಿಖರಂದ್ರೆ ಗುಂಪು ಕೃಷ್ಣನನ್ನರಸುತ ಮೈ ಮರೆತು ಮೊರೆಯುತ್ತ. ಅದನ್ನು ಹೆಂಗ್ ಜೋಡಿಸ್ತಾರೆ ಹಾಡು ಬರೋರು. ಹಾಡಿಗೆ ಅನುಗುಣವಾಗಿ ಪ್ರಾಸ ಬೇಕಾದ್ರಿಂದ ಪದಗಳನ್ನ ಹುಡ್ಕೊಲ್ಲ, ಹಾಡ್ತಾರೆ, ಪದಗಳು ತಾನೇ ಬರ್ತದೆ. ಅರಸುತ ಮೊರೆಯುತ್ತ ಬರುತ್ತಿದೆ ಮರೆಗೈಬುದೇ ತರ. ಮರೆಯಾಗುತ್ತಿದ್ದಾಗೇನೆ ಈ ಭಾವ ಹುಡುಕ್ತಾ ಹೋಗ್ತಾ ಬರ್ತಾ ಇದ್ದಾರೆ. ಗೋಪಿಯರೆಲ್ಲ ಇದೇ ಮಾತನ್ನು ಹೇಳ್ತಾರೆ. ಕೊಳಲ ಉಲಿವು ಆಲಿಪೆವು ಆದಡೆ ಮುರಳೀಧರ ಕಾಣಲೊಲ್ಲ. ಹಾಡು ಕೇಳುತ್ತೆ, ಅವನ್ ನೋಡ್ಬೇಕು. ಇಲ್ಲಿ ಕಿವಿಯ ಮೂಲಕವಾಗಿ ಪ್ರೇಮ ಮಾಡೋದು ಒಂದಾದ್ರೆ, ಕಣ್ಣಿನಿಂದ ಕಂಡು ಮಾಡುವ ಪ್ರೇಮ ಇದೆಯಲ್ಲ, ಸ್ವಲ್ಪ ಹೆಚ್ಚು ಅರ್ಥವತ್ತವಾದದ್ದು. ಕೊಂಡು ಬರ್ತಾರೆ. ಕಳ್ಳ ಬೇಕಂತ ಮರೆಯಾಗಿದ್ದಾನೆ, ಮರೆಯಲ್ಲಿ ಹಾಡ್ತಿದ್ದಾನೆ. ಕೊಳಲ ನುಲಿವನ ಆಲಿಪೆವೆಲ್ಲ ಮುರಳೀಧರ ಕಾಣಲೊಲ್ಲ. ಎಲ್ಲಿ ಹನಿ ಗೋಪಾಲ, ಎಲ್ಲಿ ಹನಿ ಮೋದಶೀಲ. ಚೆನ್ನಾಗಿದೆ, ಕಿತಾಪತಿ ರಾಜ ಅಂತ. ಹುಡ್ಕೊಂಡು ಅವರು ಬರ್ತಾರೆ. ಗೋಪಾಲಕರು ಹುಡುಕ್ತಾ ಇದ್ದಾರೆ, ಯಾರ ಕೈಗೂ ಅವನು ಸಿಗ್ತಾ ಇಲ್ಲ. ಪುಟ ಕೃಷ್ಣ ಮುಂದೆ, ರಾಮ ಹಿಂದೆ ಪ್ರವೇಶಿಸ್ತಾರೆ. ಗೋಪಬೃಂದ ದಿಕ್ಕಿಂದ ಹುಡ್ಕೊಂಡು ಬರ್ತಾ ಇದ್ದಾರೆ. ಬೃಂದ ಅಂದ್ರೆ ಗುಂಪು. ಕೃಷ್ಣನೇ ಹೇಳ್ತಾರೆ ಮಾತುಗಳು. ಅನ್ನಿ ಕೊಳಲಿನ ಇದು ಕೊಳಲಿದು ಕಾಡಿನ ಬಿದರು. ಯಾಕೆ ನಾನು ಇದನ್ನ ಮೂತಿದ ಇಷ್ಟು ಜನ ಹಿಂಗೆ ಆಕರ್ಷಿಸ್ಕೊಂಡು ನಿಂತ್ಕೊಂಡು ನನ್ನ ಕೊಟ್ಕೊಂಡು ಬರ್ತಾ ಇಲ್ಲ, ಯಾಕೆ? ಎನ್ನಿ ಕೊಳಲಿದು ಕಾಡಿನ ಬಿದಿರು, ಈ ಹುಲುಕಂಟಿಗೆ ಅದೇನಿತೋ ಚದುರು. ಜನರನ್ನ ಸಂತೋಷಗೊಳಿಸಿ ಆಕರ್ಷಿಸುವ ಚದುರು ಅಂದ್ರೆ ಜಾಣತನ. ಈ ಹುಲುಕಂಟಿ ಕೀಳಾಗಿರುವಂತ ಈ ಸಣ್ಣ ಬಿದಿರಿಗೆ ಎಲ್ಲಿಂದ ಬಂತು? ಇವರಿಂ ನಾನಪ್ಪೆನು ನಾದಮಯ, ಈ ಬೃಂದಾವನ ಆನಂದಮಯ. ಈ ಮಾತಿನ ಮೂಲಕವಾಗಿ ಹಾಡು ಮತ್ತು ಹಾಡಿನ ಪರಿಣಾಮಕ್ಕೆ ಒಳಗಾದಂತಹ, ಸೆಳೆಯಲ್ಪಟ್ಟಂತಹ, ತಮ್ಮ ಮನಸ್ಥಿತಿಯನ್ನ ಬದಲಾಯಿಸ್ಕೊಂಡು ಬೇರೆಯೇ ಆಗಿರುವಂತಹ ಆ ಗೋಪಿಗಳ ಆನಂದದ ಹೃದಯದ ಸೆಳೆತದ ಪರಿಣಾಮವನ್ನು ಹೇಳೋದಕ್ಕೆ ಪ್ರಕೃತಿಯೇ ಆನಂದಮಯವಾಗಿದೆ ಅನ್ನೋ ಒಂದೇ ಪದವನ್ನ ಧ್ವನಿಸ್ತಾ ಇದ್ದಾರೆ. ಈ ಬೃಂದಾವನ ಆನಂದಮಯ ಎನ್ನ ಇಂತಾಸೆಗಳಿದರು ತೂರಿ, ನಾದದ ವೇಷದಿ ಕಿವಿ ಬಳಿ ತೋರಿ. ನನ್ಗೆ ಇಷ್ಟ ಆಗ್ತಾ ಇದೆ
ಈ ಹಾಡಿನ ಮೂಲಕ ಅವರೆಲ್ಲ ನನ್ನ ಹತ್ರಕ್ಕೆ ಬರ್ತಾರಲ್ಲ. ಮರಳಿ ಮರಳಿ ಎದೆಗೈದ ಏನಿದ ಆಹ್ಲಾದ, ಬಯಕೆಯೇ ಸಲಿಕೆಯಪ್ಪ ನೋಡು, ಬಯಕೆಯೇ ಸಲಿಕೆ ಸಲ್ಲುವುದಾಗುವಂತಹ ಈ ವಿನೋದ. ಪ್ರಾಣ ತರಂಗಿತ, ಅಷ್ಟೇ ಅಲ್ಲ ನಾದ ತರಂಗಿತ, ಪ್ರಾಣ ತರಂಗ, ಪ್ರಾಣ ತರಂಗಿತ ನಾದ ತರಂಗ. ಅದನ್ನೇ ಮತ್ತೆ ಹೇಳ್ತೇನೆ, ನಾದ ತರಂಗಿತವಾಗಿ ಪ್ರಾಣವೂ ಕೂಡ ಎದ್ದೆದ್ದು ಕುಣಿಯುತ್ತೆ ಗೋಪಿಯರ ಮನಸ್ಸು. ನನಗೂ ನನ್ನ ಆಹ್ಲಾದಕ್ಕೂ ನಡುವೆ ಇಗುವುದು ಎದುರಿನ ಎದುರಿನ ಕೊಳವೆ. ಈ ಜನ ಸಹಸ್ರ ಸಂಖ್ಯೆಯಲ್ಲಿ ಗೋಪಿಯರು ನನ್ನನ್ನು ಹುಡ್ಕೊಂಡು ಬರ್ತಾರೆ, ಇಷ್ಟು ಜನಕ್ಕೆ ಆನಂದ ಕೊಡ್ತಾ ಇದ್ದಾರೆ ಅಂದ್ರೆ ಇದು ನನ್ನ ಕಿರಿದಾದ ಕೊಳಲಿನ ಪ್ರಭಾವ, ಇದೇನು ಆಶ್ಚರ್ಯ ಅಂತೇಳಿ ಕೃಷ್ಣ ಅಂತಾನೆ. ಎಲ್ಲ ಗೊತ್ತಿದೆ, ಗೊತ್ತಿದ್ದು ಆಟ ಮಾಡುವ ಇಲ್ಲ. ಇನ್ನು ಹೇಳ್ತಾನೆ, ನಾನು 29ನೇ ಪುಟದಲ್ಲಿದ್ದೇನೆ. ನಾನೊಲಿವೆ ನಿಮ್ಮವನೈ, ನಾನೊಲಿವೆ ನಿಮ್ಮವನೈ, ಏನುವ ಬೇಡೆನು ಅಯ್ಯ, ಬೇಡುವೆ ನಿನ್ನ ಬನ್ನಿ. ನಿಮಗೆ ನಾನು ಎಲ್ಲವನ್ನು ಕೊಡ್ತೇನೆ, ನಿಮ್ಮಲ್ಲಿ ಏನು ಕೊಡೋದಿಲ್ಲ ಅನ್ನುವಾಗ ನಿಮಗೆ ನಾನು, ನೀವು ಹೇಗೆ ಸಮರ್ಪಣ ಭಾವದಿಂದ ನನ್ನಲ್ಲಿ ಬಂದಿದ್ದೀರೋ ಹಾಗೆ ನಾನೂ ಕೂಡ ನಿಮ್ಮನ್ನು ನಿಮಗೆ ಅರ್ಪಿಸುವುದಕ್ಕೆ, ಇಟ್ಟಿಸಿಕೊಳ್ಳುವುದಕ್ಕೆ ಅಂತ ಹೇಳುದಿಲ್ಲ, ಅವನು ಹೇಳ್ಬಾರದಾದ್ರಿಂದ ನಾನು ನಿಮಗಾಗಿ ನನ್ನನ್ನೇ ನೀಡುತ್ತಿದ್ದೇನೆ. ಗಾನದಿ ಸಾರುವೆ ನಿಧನಾಂ, ಈ ಹಾಡಿನ ಮೂಲಕವಾಗಿ ನಾನು ನಿಮಗೆ ಕೊಡ್ತಾ ಇರೋ ಸಂದೇಶ, ಬನ್ನಿರಿ ಬನ್ನಿರಿ ಗೋಪಿಯರೇ, ಗೆಳತಿಯರೇ, ಗೆಳೆಯರೇ, ರಜಭೂಮಿಯ ಎಲ್ಲ ಬನ್ನಿ ಬನ್ನಿ, ನನ್ನಲ್ಲಿ ಬನ್ನಿ, ನಾನು ನಿಮಗಾಗಿ ಕಾದಿದ್ದೇನೆ, ನೀವು ನನಗೆ, ನಾನು ನಿಮಗೆ. ಪರಸ್ಪರ ಸಮರ್ಪಣ. ನಾನೊಲಿವೆಂ ನಿಮ್ಮವನೆಂ, ಜಾಣಿಂ ಕಿವಿಗೊಡುವ ಲೇಸು ಎಲ್ಲರಿಗಿಲ್ಲ, ಗಾನದಿ ಸಾರುವೆ ನಿಜ ಮಾತು, ಉಪ್ಪಿಗೆ ಪಾಲ್ ಮುನಿಯುವುದು, ಸಕ್ಕರೆಗೆ ಒಲಿಯುವುದು. ಅಲ್ರಾಮನ್ ಕೈನಲ್ಲಿ ಒಂದು ಪುಟಾಣಿ ಮಾತು ಎಷ್ಟು ಚೆನ್ನಾಗಿ ಆಡಿಸ್ತಾರೆ. ನಿಮ್ಮ ಕೃಷ್ಣ ಮಾಡುವ ಎಲ್ಲ ಮಂಗಾಟಗಳಿಗೆ ಬಲರಾಮನ ಒಪ್ಪಿಗೆ ಇದೆ. ಇವನು ಆ ವಯಸ್ಸಿನ ಹುಡುಗನ ಸುಮಾರಾಗಿ ಇವನು ಆಸಕ್ತಿಯಲ್ಲಿ ಭಾಗವಹಿಸ್ತಾನೆ, ಆದ್ರೆ ಲಿಮಿಟೆಡ್. ಕೃಷ್ಣನಂತೆ ಒಂದು ಲಿಮಿಟ್ ಅನ್ನು ಮೀರಿ ಚೆಲ್ಲಾಟವಾಡುವುದು ಅವನ ಸ್ವಭಾವವಲ್ಲ, ಸ್ವಲ್ಪ ಗಾಂಭೀರ್ಯ ಉಂಟು. ಈ ಮಾತು ನೋಡಿ, ಉಪ್ಪಿಗೆ ಹಾಲು ಮುನಿಯುವುದು, ಸಕ್ಕರೆಗದು ಒಲಿಯುವುದು ಹಾಲು, ಮನ ಮನದೊಲು ಬೆರೆವ ಗುಣ, ಬಲ್ಲವರಾರಿ ಹದನ. ಹಾಲಿನಲ್ಲಿ ಸಕ್ಕರೆ ವಿಲೀನ ಆಗೋ ಹಾಗೆ ಕೃಷ್ಣ ಎಲ್ಲರ ಗೋಪಿಯರ ಅಂತರಂಗದಲ್ಲಿ ಒಳಕೊಸುವ ಸೇರಿ ಕರಗು ಹೋಗಿಯೇನೆ, ಏನ್ ಅದ್ಭುತವೇ ಅಂತ ಬಲರಾಮನ ವಿಸ್ಮಯದ ಮಾತುಗಳು. ಮುಂದಿನ ಮಾತು ಕೃಷ್ಣನ ಮಾತು ಅರ್ಥವತ್ತಾಗಿದೆ. ಒಲುಮೆ ಹಾಗೆ ಎಂಥ ಬಗೆ, ಇದ ನೆನಗೆ ಪೇಳ್ವರಾರ್, ಎರಡೂ ಪರಸ್ಪರ ವಿರುದ್ಧವಾಗಿರುವಂತಹ ಪದಗಳು. ಒಂದು ಅದ್ಭುತವಾದ ಚರ್ಚೆಯನ್ನ ಪರಮಾತ್ಮ ಎತ್ಕೊಂಡಿದ್ದಾನೆ. ಒಲುಮೆ ಹಾಗೆ ಪ್ರೇಮ, ಇದರ ಅರ್ಥವ ಎನಗೆ ಪೇಳ್ವರಾರ್, ಅರಿಯಲು ಹುಲು ಸರಳ, ಬಲ್ಲವೇ ಮುಳ್ಳಿನ ಹುರುಳ. ಹುರುಳಂದ್ರೆ ಸತ್ತು, ಎಲ್ಲಿ ಮಂಗಳ ಇದೆಯೋ ಅದಕ್ಕೆ ಅಮ್ಮಂಗಳಿಗೂ ಅಂದ್ಕೊಂಡೇ ಇರ್ತದೆ ಎನ್ನುವುದು ಈ ಲೋಕದ ಸತ್ಯ ಅದು. ಅದರಿಂದ ಮಂಗಳವನ್ನ ನೋಡುವವರು ಅದ್ರ ಎದುರುಗಡೆ ಅಂದ್ಕೊಂಡಿರುವ ಅಮಂಗಳವನ್ನು ಕೂಡ ಗುರುತಿಸ್ಲೇಬೇಕು ಅನ್ನೋದು. ಗುಲಾಬಿ ಪುಷ್ಪ ಬೇಕು ಅಂತ ಕೈ ಹಾಕುವರು ಮುಳ್ಳನ್ನ ಚುಚ್ಚಿಕೊಳ್ಳದೆ ಇರೋ ಎಚ್ಚರಿಕೆಯನ್ನು ತಾವು ಪಡೆದಿರ್ಬೇಕು ಅನ್ನೋದು. ಅದಕ್ಕೆ ಮೊದಲನೇ ಸಾಲಿನಲ್ಲಿ ಹೇಳ್ತಾನೆ, ಪ್ರೇಮ ದ್ವೇಷ ಜೊತೆಯಾಗಿ ಇರುತ್ತಲ್ವ ಈ ಲೋಕದಲ್ಲಿ. ಒಲುಮೆ ಹಾಗೆ ಎಂತ ಬಗೆ, ಇದ ನನಗೆ ಪೇಳ್ವರ, ಅರಿಯಲು ಬಲು ಸರಳ, ಬಲ್ಲವೇ ಮುಳ್ಳಿನ ಹುರುಳ. ಒಂದೇ ತೊಟ್ಟು ಎರಡು ಹೊಟ್ಟು, ಎಂತ ಬಗೆ ಇದು ಎನಗೆ. ನಮ್ಮ ಗೋಪಿಯರ ಬಾಂಧವ್ಯದ ಹಿನ್ನೆಲೆಯಲ್ಲಿ ಈ ಹಾಡಿಗೆ ವಿಶಿಷ್ಟವಾದ ಧ್ವನಿಯನ್ನ ಕೃಷ್ಣ ಕೊಡ್ತಾ ಇದ್ದಾನೆ. ಪೇಳ್ವರ, ಒಲಮೆ ಹಾಗೆ ಮೋಡದ ಕರುಳು ಕೂರ್ಪು. ಒಲಮೆ ಮತ್ತು ಹಾಗೆಗೆ ಕೊಡುವ ಪ್ರತಿಮೆ ನೋಡಿ ಹೇಗಿದೆ. ಮೋಡ, ಭಯಂಕರವಾದ ಮೋಡ, ದೃಷ್ಟಿ ಶುರುವಾದರೆ ಜಗತ್ ಪ್ರಳಯವಾಗೋ ಹಾಗೆ, ಜಲ ಪ್ರಳಯವಾಗೋ ಹಾಗೆ, ನೆಲವೆಲ್ಲ ಕೊಚ್ಚಿ ಹೋಗೋ ಹಾಗೆ ಬರುತ್ತಲ್ವ,
ಆ ಭಯಂಕರವಾದ ಮಳೆಯನ್ನು ಸುರಿಸಬಲ್ಲಂತಹ ಕರಿದಾದ ಮೋಡಗಳ ಅಂಚು ನೋಡಿ ಮಿಂಚಿನ ಹೊಳಪು, ಎಲ್ಲಿ ಮಂಗಳದ ನೀರಿದೆಯೋ ಅಲ್ಲಿ ಮಿಂಚಿನ ಹೊಳಪು ಎದುರಿಸ್ತದೆ ನಮ್ಮನ್ನ ಹೋಲಿಕೆಯನ್ನು ಕೊಡ್ತಾನೆ. ಮೋಡದ ಕರುಳುಳು ಅಂತರಂಗದಲ್ಲಿ ಕೂರ್ಪು ಒಲವು, ಆದರೆ ಹಂಚೊಳಿಯುವುದು ಸಿಡಿಲ ಆರ್ತು ಬದಲ. ಒಂದೇ ಇರವು ಎರಡು ತೆರವು, ಮೂಡ ಮಿಜ್ಜು ಜೊತೆಲಿದೆ ಒಂದೇ ಇರವು ಎರಡು ತೆರವು, ಎಂಥ ಬಗೆ ಇದು ನನಗೆ ದೇವರ ಒಲ್ಮೆ ಹಾಗೆ. ಹೀಗೆ ಹಾಡಿ ಕುಣಿಯುತ್ತಿರುವಾಗ ಶ್ರೀರಾಮನೆಲ್ಲ ಕೃಷ್ಣನ ಮಿತ್ರನೊಬ್ಬ ತುರುತ್ತಾ ಬಂದು ಅವನ ಜೊತೆ ಸೇರಿಕೊಳ್ಳುತ್ತಾನೆ. ರಾಮನ ಹಾಡನ್ನ ಮುಂದೆ ಕೊಟ್ಟಿದ್ದಾರೆ. ನಾನು 33ನೇ ಪುಟಕ್ಕೆ ಹೋಗ್ತೇನೆ. ವೇಣುರಸ ವಿಸರ್ಜನ ಭಾಗದ ಮೊದಲ ಮಾತುಗಳು. ಮುಗಿಲೊಳು ಮರೆದಿರೆ ಸುಂದರ ವದನವು, ಮಂದಸ್ಮಿತ ಎಳ ಮಿಂಚಿನುಳು, ದೆಸೆಯಳು ತರು ತಾರಗೆಯಳು, ಮುಕ್ತಾಹಾರ ಕುಸುಮಾವಳಿ ಬೆರೆದಿರಲು, ಮನದೆ ನೆಲದೆ ಸಂಚಲಿಸುತ್ತ ಚಲ ಚಲ ಗಲುಗಲ್ಲೆನ್ನುವಿ ಚರಣಕ್ಕೆ ನಾಂ ಶರಣನುವೆ ನಾಂ ಶರಣನುವೆ ನಾಂ. ಯಾರಿಗೆ? ಬೃಂದಾವನ ಚರ ಚರಣಕ್ಕೆ ನಾಂ. ಬೃಂದಾವನದಲ್ಲಿ ಓಡಿಯಾಡುತ್ತಿರುವ ಪಾದಗಳಿಗೆ, ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅದೇ ಸರ್. ಬೃಂದಾವನ ಚರ ಚರಣಕ್ಕೆ ನಾಂ, ನಡೆದಾಡುವ ಕೃಷ್ಣ ಪದಕ್ಕೆ ನಾಂ ಶರಣನುವೆಂ ಶರಣನುವೆಂ. ಬೃಂದಾವನ ಚರ ಚರಣಕ್ಕೆ ನಾಂ. ಮುಡಿಯ ನವಿಲು ಗರಿ ಚಂದ್ರಮಗಾಗಿರೆ ಶುಕ್ಲಾಂಬರ ಜೊನ್ನಕ್ಕೆ ಸೊಲಲು. ಅವನು ತೊಟ್ಟಿರುವಂತಹ ಶುಕ್ಲ ಬಿಳಿಪಾದ ಅಂಬರ ಬಟ್ಟೆ, ಅದು ಶುಕ್ಲಾಂಬರವದು ಜೊನ್ನಕ್ಕೆ ಸೊಲಲು. ಜೊನ್ನ ಅಂದ್ರೆ ಜ್ಯೋತ್ಸನ ಪದದ ತತ್ವ, ಬೆಳದಿಂಗಳಿಗೆ ಸಮಾನವಾಗಿದೆ. ಬೆಳಕು. ಈ ಹೋಲಿಕೆ ಯಾಕೆ ಕೊಡ್ತಾರೆ ಅನ್ನೋದನ್ನ ಮುಂದಿನ ವಿವರ ನೋಡಿ. ಇರುಳ ಮೌನದಳು ಹೊಳೆಬನ ಗಾಳಿಯ ಬಗೆ ಬಗೆ ದನಿಯಲ್ಲಿ ನೆಲೆಕೊಳ್ಳಲು. ಈ ಕತ್ತಲ ರಾತ್ರಿಯಲ್ಲಿ ಬರಿಯಾಕ ಕತ್ಲು ಕತ್ಲು ಅಂತ ಹೇಳೋಣ, ಆದರೆ ಇದರ ಒಳಗೆ ಕತ್ತಲಿನ ಮನಸ್ಸಿಗೆ ಅನುಲ್ಲಾಸ ನೀಡುವ ಅಗಾಂಭೀರ್ಯವಾದ ನೋವಿನ ಧ್ವನಿಯನ್ನು ಕೊಡಬಲ್ಲಂತಹ ಸತ್ವದ ಹಿನ್ನೆಲೆಯಲ್ಲಿ ಕೃಷ್ಣನ ಕೊಳಲಿನ ನಾದ ಮೂಡಿ ಬರ್ತಾ ಇರುವಾಗ ಆ ಮಂಗಳತೆಯಾಗಲಿ ಆಗಲಿ ಬೇರೆ ಬೇರೆ ಎಲ್ಲ ಅನುಭವಗಳು ಕೂಡ ಹೋಗಿ ಒಂದೇ ಭಾವ ಉಳಿತದೆ. ಒಂದು ಸೆಳೆತ, ಇನ್ನೊಂದು ಸುಖ. ಇದರ ಮೌನದಳು ಕೊನೆ ಬನ ಗಾಳಿಯ ಬಗೆ ಬಗೆ ದನಿಯೊಳು ನೆಲೆಕೊಳ್ಳಲು, ನದಿ ಮಾತ್ರ ಸ್ಫುಟವಾಗುತ್ತ ಪುಟ ಪುಟ ಪುಟಿತು ಕುಣಿಯುವ ಚರಣಕ್ಕೆ ನಾಂ ಚರಣಕ್ಕೆ ನಾಂ. ವೃಂದಾವನದಲ್ಲಿ ಕುಣಿಯುತ್ತಿರುವ ಕೃಷ್ಣನ ಪಾದಗಳಿಗೆ ನಮಿಸುವೆ ನಾನು. ಕವಿ ಈ ಮಾತುಗಳನ್ನು ಹೇಳ್ತಾ ಇರೋದು ಅವನಿಗೂ ವಿಸ್ಮಯವೇ. ನಾನು ಬರಿತಾ ಇಲ್ಲ, ಕೃಷ್ಣ ನನ್ನ ಕೈಲಿ ಹೇಳಿಸ್ತಾ ಇದ್ದಾನೆ ಅನ್ನೋ ಹಾಗೆ. ಅದಕ್ಕೆ ಮಧ್ಯ ಮಧ್ಯ ಕವಿ ಬಂದು ಮಾತಾಡೋದುಂಟು. ನಾ ನಾ ಎಂಬ ಅಲೆ ಅಳಿಯುತ್ತೀರೇ. ನಾನಾ ಅಲ್ಲ ಅದು, ಕಮನ. ನಾನು ನಾನು ಎಂಬ ಅಲೆ ಅಳಿಯುತ್ತೀರೆ, ಕಲ್ಲೆಲರುಳು ಸರಸೀರು ಹದಂದದಲ್ಲಿ ಧ್ಯಾನದೆ ಚಲಿಸುವ ಚರಣಕ್ಕೆ ನಾಂ. ಪಾದದಲ್ಲಿ ನರ್ತನ ಮಾಡುತ್ತಿರುವ ಕೃಷ್ಣ ಪಾದ ಮೊದಲನೇ ಪಲ್ಲವಿ 2ನೇ ಸಾಲಿನಲ್ಲಿ ಹೇಳಿರೋ ಮಾತು ಚರಣಕ್ಕೆ ನಾಂ ಶರಣನುವೆ ನಾಂ ಶರಣನುವೆ. ಬೃಂದಾವನ ಚರ ಚರಣಕ್ಕೆ ನಾಂ. ಬೆರೆಯದ್ದು ರಾಧೆಯನ್ನು ಅವಳ ಆತ್ಮೀಯ ಗೆಳತಿ ನಾಗವೇಣಿಯನ್ನು ತೋರುತ್ತಾರೆ. ರಾಧೆ ನಮಗೆ ಇಷ್ಟನ್ನು ಕಾಣಿಸ್ಕೊತಾ ಇದ್ದಾಳೆ ಅಂದ್ರೆ, ಒಂದು ರೀತಿ ಈ ನಾಟಕದಲ್ಲಿ ಅವಳು ಚಿರವಿರಹಿಣಿಯನ್ನಾಗಲೇ ತೋರಿಸ್ತಿದ್ದಾರೆ. ಅವರಿಬ್ಬರು ಜೊತೆಲಿ ರಸಕ್ರೀಡೆ ಆಡಿದ್ದಕ್ಕಿಂತ ಉಳಿದ ಅವಳ ಗೆಳತಿಯರು ಗೋಪಿಯರು ಆಡಿದ್ದ ಹೆಚ್ಚು ಇವಳು ಅವನನ್ನು ಹುಡುಕುವ, ನನ್ನನ್ನ ಪ್ರತ್ಯೇಕವಾಗಿ ವಿಶೇಷವಾಗಿ ನೋಡೋದಿಲ್ಲ ಅನ್ನೋ ಆ ತರದ ನೋವಿನ ಭಾವವನ್ನು ಹೊಂದಿರುವುದನ್ನೇ ಅವಳ ಮಾತುಗಳಲ್ಲಿ ನೋಡ್ತೇವೆ. ಕೃಷ್ಣನಿಗೂ ಅದು ಗೊತ್ತಿದೆ.
ಕೀರ್ತನೆ ಮಾಡೋ ಸ್ವಭಾವ ಒಂದಾದ್ರಿಂದ ರಾಧಾ ಮತ್ತು ಕೃಷ್ಣರ ಮಾತುಗಳಲ್ಲಿ ಸ್ವಲ್ಪ ಹೆಚ್ಚಿನ ಎದೆ ತಲ್ಲಿನತೆ ಆಕರ್ಷಣೆ ಒಂದುತನ ನಾವು ನೋಡ್ತೀವಿ. ಎಲ್ಲಿ ಎಲ್ಲಿ ಬರುತ್ತಿಹನೆ ವಾರಿ ಜಲೋಚನ ಬರುತ್ತಿಹನೆ, ಇಲ್ಲಿ ಬಂದನೆ ಹೇಳೆ ಎಲ್ಲಿ ಎಲ್ಲಿ ಕಂಡುಗೆ ಗೆಳತಿ, ಕೊರಳಲ್ಲಿ ತುಳಸಿ ಮಾಲೆ ಬೀಸಿ ಬಂದಂತಿರುವ ಎಲ್ಲರೂ, ಸಿಂಗರ ತೆರ ನಡೆವ ಗಂಭೀರ. ಅವ ತನ್ನ ಹೃದಯವನ್ನು ಅಪಹರಿಸಿರುವ ಆ ತನ್ನ ನಲ್ಲನನ್ನ ಸೌಂದರ್ಯವನ್ನ ತಾನು ಯಾಕೆ ಆಕರ್ಷಿತಲಾಗಿದ್ದೀನಿ ಅನ್ನೋ ಚಿತ್ರವನ್ನ ತುಂಬಾ ಚೆನ್ನಾಗಿ ಅವಳ ಬಾಯಿನಲ್ಲಿ ಹೇಳಿಸ್ತಾರೆ ಕವಿ. ಸಿಂಗದ ತೆರ ನಡೆ, ಸಿಂಹ ಗಂಭೀರ್ಯ ನಡಿಗೆಯಲ್ಲಿ ಗಂಭೀರ ದೋತುರ ದುಲಿವು. ಹಾಗೆ ಬರ್ತಾ ಇರುವಾಗ ಸ್ವಲ್ಪ ಸದ್ದು ದೋತರದು ಉಲಿವು, ಅಲಿವು, ಎಲೆಯ ಉಲಿವು ಜೊತೆಗೆ ಅಡಿಯಲ್ಲಿ ಬರ್ತಾ ಇರೋದ್ರಿಂದ ಭಯಂಕರವಾದ ಕಾಡೆ. ಜಯದೇವನಲ್ಲಿ ಆ ಮಾತನ್ನು ತುಂಬಾ ಚೆನ್ನಾಗಿ ನೋಡ್ತೀವಿ. ಅಷ್ಟೊಂದು ಕತ್ತಲೆ ರಾತ್ರಿಯಲ್ಲಿ ಇಷ್ಟೊಂದು ನಿಬಿಡವಾದ ಕಾಡಿನಲ್ಲಿ ಮೇಘೇರ್ ಮಂಬರಂ ವನಗುವ ಶ್ಯಾಮ ಸ್ತಮಾಲದ್ರುಮಹಿ, ತಮಾಲ ಹೆಚ್ಚು ನೆರಳನ್ನು ಕೊಡುವಂತಹ ಗಿಡ. ಅಂತಹ 100 ಗಿಡಗಳ ನಡುವೆ ಕತ್ತಲೆಯ ರಾತ್ರಿಯಲ್ಲಿ ಅಯ್ಯೋ ಬಂದಿದ್ದಾನೆ, ಹೋಗ್ರಪ್ಪ ಯಾರಾದ್ರೂ ಹೋಗಿ ಮನೆಗೆ ತಲುಪಿ ಬನ್ನಿ ಅಂತೇಳಿ ನಂದಗೋಪ ಇರುವಂತಹ ಮಾತು ಇಲ್ಲಿ ಬರುತ್ತೆ. ಬಹಳ ಚೆನ್ನಾಗಿದೆ. ಹಾಗೆ ಇಲ್ಲಿ ಕೂಡ ಎಲ್ಲರಳು ಸರಸಿರುಹದಂದದಿ ಜಾನತೆ ಚಲಿಸುವ ಚರಣಕ್ಕೆ ನಾಂ. ಹಾಗೆ ಹೇಳ್ತಾ ಇರುವಾಗ ಅವನನ್ನ ಬಣ್ಣಿಸ್ತಾಳೆ ಅದೇ ನಡುವಿನ ಉಡುದರ. ಅದು ಅವಳಿಗೆ ಕೃಷ್ಣ ಪರಮಾತ್ಮನ ಎಲ್ಲವನ್ನೂ ಇಷ್ಟ. ನಡುವಿನ ಉಡಿದಾರ ಗೊಲು ಕೆಂದದೆ, ಗೊಲು ಎಂದುದೇ ಶಬ್ದವೇ ಶನಿಯದ ಪೊದರೆಡೆ, ಆ ಧ್ವನಿ ಯಾವುದು ಮರೆಯದೆ ಬಹನೋ. ಎಲ್ಲೋ ಇದಾನೆ, ಸತ್ ಕೇಳ್ತಾ ಇದಾನೆ, ನಂಗೆ ಕಾಣ್ತಾ ಇಲ್ಲ, ಎಲ್ಲಿ ಎಲ್ಲಿ ಮರೆಯದೆ ಬಹನೋ ಶನಿಯದೆ ನೆಲುವನೋ. ಈ ಮಾತನ್ನ ಶಂಕರ ಹಾಡ್ಬೇಕು, ರಾಮಚಂದ್ರ ಹಾಡ್ತಾರೆ ಅಂತ. ಇಲ್ಲ, ಒಂದ್ ನಿಮಿಷ. ಸುರಭಿ ಹಾಡ್ತಾಳೆ ಅತಿಮ ಈ ಹಾಡನ್ನು. ಒಂದ್ ಹಾಡು. ಯಾರ ಕಡೆಯಿಂದ ಅಂತ ಹೇಳ್ತಾರೆ ಸುಮಂಗಿದ್ದೆ ನಾನು. ಬರುದಿಹನೆ ನೋಡೆ ಬಾರಿಜಲೋಚನ, ಬರುದಿಹನೆ ನೋಡೆ ಬಾರಿಜಲೋಚನ, ಬರುವನೆ ಇತ್ತಡೆ ತೇಳು ನನ್ನಾಣೆ, ಬರುವನೆ ಇತ್ತಡೆ ತೇಳು ನನ್ನಾಣೆ, ಬರುದಿಹನೆ ನೋಡೆ ಬಾರಿಜಲೋಚನ, ಬರುದಿಹನೆ ನೋಡೆ ಬಾರಿಜಲೋಚನ.
ಕೊರಲಿನ ತುಳಸಿ ಮಾಲೆಯ ಮೇಲೆ ಬಿಸಿ ಬಂದಂತಿರುವೆ ನಾನು ಕೇಳೆ ಸಿಂಗದ ತೆರ ನಡೆ ನಡೆವ ಗಂಭೀರನ ಸಿಂಗದ ತೆರ ನಡೆ ನಡೆವ ಗಂಭೀರನ ದೋತರ ದುಲಿವೋ ಎಲೆಗುಲಿವೋ ಹೇಳೆ ಬರುದಿಗನೆ ನೋಡೆ ಬರಿಜಲೋಚನ ಬರುದಿಗನೆ ನೋಡೆ ಬರಿಜಲೋಚನ ಬರುವನೆ ಇತ್ತೆಡೆ ಪೇಳು ನನ್ನಾನೆ ಬರುವನೆ ಇತ್ತೆಡೆ ಪೇಳು ನನ್ನಾನೆ ಬರುದಿಗನೆ ನೋಡೆ ಬರಿಜಲೋಚನ ಬರುದಿಗನೆ. ನಡುವಿನ ಉಡಿದಾರ ಗುಲು ಗುಲು ಕೆಂದುಡೆ ಸನಿಯದ ಪೊದರೆಡೆ ಈ ದನಿಯಾವುದೇ ನಡುವಿನ ಉಡಿದಾರ ಗುಲು ಗುಲು ಕೆಂದುಡೆ ಸನಿಯದ ಪೊದರೆಡೆ ಈ ದನಿಯಾವುದೇ ಮರೆಯದೆ ಬಹನು ನೆನೆಯದೆ ನಿಲುವನು ಮರೆಯದೆ ಬಹನು ನೆನೆಯದೆ ನಿಲುವನು ಬಗೆ ಬಗೆಗಳು ಕೊಳ್ಳು ಮಿಡುಗುದಿರುವುದೇವನ ಬರುದಿಗನೆ 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 ನೋಡೆ ಬರಿಜಲೋಚನ ಬರುದಿಗನೆ ನೋಡೆ ಬರಿಜಲೋಚನ ಬರುವನೆ ಇತ್ತೆಡೆ ಪೇಳು ನನ್ನಾನೆ ಬರುವನೆ ಇತ್ತೆಡೆ ಪೇಳು ನನ್ನಾನೆ ಬರುದಿಗನೆ ನೋಡೆ ಬರಿಜಲೋಚನ ಬರುದಿಗನೆ ನೋಡೆ ಬರಿಜಲೋಚನ. ಮುಂದುವರಿಸ್ಬೋದು. ಕೃಷ್ಣ ಶಂಕರ ಏನಾರು ಹೇಳ್ಬೇಕ? ಇಲ್ಲ ಇಲ್ಲ ಇಲ್ಲ, ಮುಂದುವರಿಸಿ ಮುಂದುವರಿಸಿ. ಹತ್ತಿರದಲ್ಲೇ ಇದ್ದಾನೆ, ಮರೆಯಲ್ಲಿದ್ದಾನೆ, ನೋಡ್ತಾ ಇದ್ದಾನೆ. ಅವನ ಓಡಾಡುವಾಗ ನಡೆಗೆ ಮತ್ತೆ ಗಾಳಿ ಸದ್ದು ಕಟ್ಕೊಂಡು ಉದ್ದಾರದಲ್ಲಿ ಸಣ್ಣ ಸಣ್ಣ ಗಂಟೆಗಳಿರುತ್ತೆ, ಬೆಳ್ಳಿ ಉಡ್ದಾರ. ಆ ಸದ್ದುಗಳನ್ನೆಲ್ಲ ಕೇಳ್ತಾ ಅವನ್ ಬರ್ತಾ ಇದ್ದಾನೆ, ಇಲ್ಲೇ ಇದ್ದಾನೆ ಗೆಳತಿ, ನೋಡೆ ನೋಡೆ ಅಂತ ಕಾತರದಿಂದ ಅವಳು ಹೇಳ್ತಾಳೆ. ನಿಜ, ಆದ್ರೆ ನಿಜವಾಗಿ ಅವನ್ ಬಂದೇ ಬಿಟ್ರೆ ಏನೇ ಮಾಡೋದು? ನನ್ ಮುಂದೆ ಬಂದ್ ನಿಂತ್ಬಿಟ್ರೆ, ನನ್ ಮುಟ್ಬಿಟ್ರೆ ನಾನೇನ್ ಮಾಡೋದು? ಆ ಗಾಬರಿಯನ್ನು ಕೂಡ ಏನೋ ಮೊದಲು ಸಾರಿ ತಾನು ನೋಡ್ತಾ ಇದ್ದೀನಿ ಹಾಗೆ ಹೇಳೋ ಮಾತುಗಳು ನೋಡಿ. ಬಂದನೆ ಗೆಳತಿ ಬಂದರೇನೇ ಗತಿ, ಏನ್ ಗತಿ ಬಂದ್ರೆ ಏನ್ ಮಾಡ್ಲಿ, ನಿಂದರೆ ಗೈವೆ ಸನಿಯದೊಳು ಇನಿಯ. ಹತ್ತಿರದಲ್ಲೇ ನಿಂತ್ಬಿಟ್ರೆ ಏನ್ ಮಾಡ್ಲಿ, ಮುಟ್ಬಿಟ್ರೆ ಏನ್ ಮಾಡ್ಲಿ ನಾವು? ಬಂದು ನಿಂದು ರಾಧೆ ಎಂದರೆ ಮುದುಮು ದುಡಿಯುವ ಹೃದಯವನೇ ನಡೆವನೆ. ಮುದುಮು ದುಡಿಯುವ ನುಡಿಯುವ ಅಂತಿದ್ರೆ ಚೆನ್ನಾಗಿತ್ತು. ಹೃದಯವ ತಡೆವೆನೆ ಬರುತ್ತಿಹನೆ ನೋವೆ. ತುಂಬಾ ಕಾತರದಿಂದ ಈ ಮಾತನ್ನ ಹೇಳ್ತಾರೆ. ಅವರಿಬ್ಬರ ಸಂಬಂಧ ಅದೆಷ್ಟು ಆತ್ಮೀಯವಾಗಿದೆ ಅನ್ನೋದು ಇನ್ನು ಚಿಕ್ಕ 4 ಸಾಲುಗಳಲ್ಲಿ ಧ್ವನಿ. ಇದಕ್ಕೆ ತಕ್ಕ ಹಾಗೆ ಕೃಷ್ಣನ ಮಾತನ್ನ ನೀವು ನೋಡಿ. ಸಖಿ ರಾಧೆ ನಾಣಂ ತೊರೆ. ಯಾಕೆ ನಾಚಿಕೆ? ನನ್ನ ಹತ್ರ ಅಂತಿದೆ ನಾಚಿಕೆ ನಿನ್ಗೆ? ನಾನ್ ಕೆಟ್ಟವನ? ನೋಟದೊಳಾದರಿಸು ಸನಿದನಿಯಿಂದ ಇನಿಯ ಎಂದು ಎನ್ನ ಎದೆಯನ್ನು ಆವರಿಸು. 2 ಪದ ನಿನ್ ಬಾಯಿನಲ್ಲಿ ಇನಿಯ ಅಂತ ಕೇಳೋದಕ್ಕೆ ನಾನು ಇಷ್ಟು ಕಾತರನಾಗಿದ್ದೇನೆ. ಅದ್ಯಾಕೆ ಕಂಡು ಕಂದಾಗೆ ಮಿಸ್ ಆಗ್ತಾರೆ ನೀವು ಕಳ್ಳ ಬೇಕಂತ ಅವಳನ್ನ ಹೊಡೆಯುತ್ತಾನೆ. ಮಾತು ಕೇಳೋ ಹಂಗೆ ಹೇಳ್ತಾನೆ. ನನ್ನ ಎದೆಯನ್ನು ಆವರಿಸು ಇನಿಯ ಅಂತ ಒಂದ್ಸರಿ ಹೇಳು. ಕ್ರೂರನೇನಾ ಕಾಮಿಯೇನಾ? ಈ ಪದಕ್ಕಾಗಿ ಈ ಪದ್ಯವನ್ನ ನಾನು ಮುದ್ದೆ. ಹಾಗಾದ್ರೆ ನಾನು ಕಾಮಿನ? ನಮ್ಮಿಬ್ಬರ ಸಂಬಂಧ ಪವಿತ್ರವಾದಂತಹ ಸಂಬಂಧ. ಅಲ್ಲಿ ಕಾಮದ ಆಕರ್ಷಣೆಯೂ ಕರ್ಷಣೆಯೂ ಇಲ್ಲ. ಆದ್ದರಿಂದ ಈ ಪದ ಏಕೆ ನಾ ಕಾಮಿಯೇ, ಏಕೆ
ಹೀಗೆ ಹೀಗೆ ಅಂಜಿದಲು ಬೇಡನ ಕೈಯಿಂ ಬಿಡುಗಡೆಯ ನೆಲೆಸುವ ಹಕ್ಕಿಯಲು. ಬೇಡನ ಕೈನಿಂದ ತಪ್ಪಿಸ್ಕೊಳ್ಳೋದು ಹಕ್ಕಿಯಾಗಿ ನಮ್ ಕಂಡ್ರೆ ಸಾಕು ಓಡೋಗೋಣ ಅಂತ ಮಾಡ್ತೀಯ. ಯಾಕೆ ಸಖಿ, ನಿನಗಾಗಿ ಜೀವ ನಾನು ಕೊಡ್ತಾ ಇದ್ದೀನಿ. ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ, ನಾವಿಬ್ಬರೂ ಒಂದೇ. ಆ ಅದ್ವೈತ ಭಾವ ನಮ್ಮಿಬ್ಬರಲ್ಲಿ ಮಲ್ಕೊಳ್ಬೇಕು, ಅರ್ಥ ಮಾಡ್ಕೊ ನೀನು ಅಂತ ಬಹಳ ಸುಂದರವಾಗಿ ಕವಿ ಕೃಷ್ಣನ ಬಾಯಿನಲ್ಲಿ ಈ ಮಾತನ್ನು ಹೇಳಿಸ್ತಾನೆ. ಒಲಿವ ಮುನ್ನ ಜಗಕ್ಕೆಲ್ಲ ಗುಣ, ಒಲಿದ ಮೇಲೆ ಜಗಕ್ಕೆಲ್ಲ ಕುನಿ. ಹಿನ್ನೆಲೆನ ಮುನ್ನೆಲೆ ನೀ, ನಾವಿಬ್ರು ತೊಂದರೆ ಇಲ್ಲ. ಹಿನ್ನೆಲೆನ ಮುನ್ನೆಲೆ ನೀ, ಒಲಿದ ಮೇಲೆ ನಿಂತೆ ನಾ ನೀ. ನೀ ಬೇರೆ ಬೇರೆ ಅಲ್ವಾ, ಈಗ ಎರಡನ್ನು ನೋಡಿಸಿ ಒಲಿದ ಮೇಲೆ ನಿಂತೆ ನಾ ನೀ. ಅದ್ವೈತ ಭಾವವನ್ನ ಈ ಚಿತ್ರದಲ್ಲಿ ಕೊಡ್ತಾರೆ. ಈ ಹಾಡನ್ನ ಬಹುಶಃ ಲಕ್ಷ್ಮಿ ಹಾಡ್ತಾರೆ ಅಂತ ಹೇಳುತ್ತೆ. ಶಂಕರ, ಹಾ, ಮಾಡ್ತೀನಿ. ನನ್ನೊಳು ನಾ ನಿನ್ನೊಳು ನೀ, ಒಲಿವ ಮುಂತಿಂತೆ ನಾನೀ. ನನ್ನೊಳು ನಾ ನಿನ್ನೊಳು ನೀ, ಒಲಿವ ಮುಂತಿಂತೆ ನಾನೀ. ನಿನ್ನೊಳು ನಾ ನನ್ನೊಳು ನೀ, ಒಲಿದ ಮೇಲಿಂತೆ ನಾನೀ. ಇದೇ ಒಲವಿನ ಸರಿಗಮ ಪದ ನೀ. ನನ್ನೊಳು ನಾ ನಿನ್ನೊಳು ನೀ, ಒಲಿವ ಮುಂತಿಂತೆ ನಾನೀ. ಚಲುವು ಮುನ್ನ ಹೊಳಲಿಟ್ಟಿತು ನನ್ನ, ಇಂದು ಚಲುವು ಹೊಳಲಿಡುವುದು ನಿನ್ನ. ಚಲುವು ಮುನ್ನ ಹೊಳಲಿಟ್ಟಿತು ನನ್ನ, ಇಂದು ಚಲುವು ಹೊಳಲಿಡುವುದು ನಿನ್ನ. ಬಯಕೆನ ಸಲಿಗೆ ನೀ, ಬಯಕೆನ ಸಲಿಗೆ ನೀ, ಒಲಿದ ಮೇಲಿಂತೆ ನಾನೀ. ಇದೇ ಒಲವಿನ ಸರಿಗಮ ಪದ ನೀ. ನನ್ನೊಳು ನಾ ನಿನ್ನೊಳು ನೀ, ಒಲಿವ ಮುಂತಿಂತೆ ನಾನೀ. ಒಲಿವ ಮುನ್ನ ಜಗಕ್ಕೆಲ್ಲಕ್ಕೂ ನಾ, ಒಲಿದ ಮೇಲೆ ಜಗಕ್ಕೆಲ್ಲಕ್ಕೂ ನೀ. ಒಲಿವ ಮುನ್ನ ಜಗಕ್ಕೆಲ್ಲಕ್ಕೂ ನಾ, ಒಲಿದ ಮೇಲೆ ಜಗಕ್ಕೆಲ್ಲಕ್ಕೂ ನೀ. ಹಿನ್ನೆಲೆನಾ ಮುನ್ನೆಲೆ ನೀ, ಹಿನ್ನೆಲೆನಾ ಮುನ್ನೆಲೆ ನೀ, ಒಲಿದ ಮೇಲಿಂತೆ ನಾನೀ. ಇದೇ ಒಲವಿನ ಸರಿಗಮ ಪದ ನೀ. ನನ್ನೊಳು ನಾ ನಿನ್ನೊಳು ನೀ, ಒಲಿವ ಮುಂತಿಂತೆ ನಾನೀ. ನಿನ್ನೊಳು ನಾ ನನ್ನೊಳು ನೀ, ಒಲಿದ ಮೇಲಿಂತೆ ನಾನೀ. ಇದೇ ಒಲವಿನ ಸರಿಗಮ ಪದ ನೀ. ನಾ ಮತ್ತು ನೀ ಅದ್ವೈತದ ಈ ಹಾಡು ತುಂಬಾ ಚೆನ್ನಾಗಿದೆ. ಕೆಲವು ನನ್ನನ್ನ ಮೊದಲು ಹೊಳಲಿಟ್ಟಿತ್ತು, ಹೊಳಲಿಡು ಮಾರ್ದನಿಗಳು ಅಂತ ಅರ್ಥ. ಇಂದು ಕೆಲವು ಹೊಳಲಿಡುತ್ತಿದೆ ನಿನ್ನ. ಅದೇ
ಸಂಕೋಚ ಬಿಡು, ಬಾ ನನ್ನೊಡನೆ ಅದ್ವೈತವಾಗು ಅಂತ ತುಂಬಾ ಚೆನ್ನಾಗಿ ಹೇಳ್ತಾನೆ ಕೃಷ್ಣ. ಮತ್ತು ಹೇಳ್ತಾನೆ ಕೃಷ್ಣನಿಗೆ, ಅವನಿಗೆ ಸಾಕಾಗ್ತಾ ಇಲ್ಲ, ಏನ್ ಮಾಡಿದ್ರು ಅವಳನ್ನ ಗೆಳತಿಯನ್ನು ಹೇಗೆ ಹೊಲಿಸ್ಬೇಕು ಅಂತ ಹೇಳಿ. ಎದೆಗೆ ಬರುತ್ತಿದೆ ಜಗದ ಮುದ, ಕುಣಿದಲ್ಲದೆ ನಾ ತಾಳೆನಿದ. ಆನಂದದ ಉನ್ಮಾದದಲ್ಲಿ ಏನ್ ಮಾಡ್ಬೇಕು ಗೊತ್ತಾಗ್ತಿದ್ರೆ ಕೃಷ್ಣ ಮಾಡೋ ಕೆಲಸ ಅಂದ್ರೆ ತೈ ತಕ್ಕ ಅಂತ ಕುಣಿಯೋದು, ಗೋಪಿಯರನ್ನು ಕುಣಿಸೋದು. ನಿಮ್ಮ ರಾಸಕ್ರೀಡೆ ಅನ್ನೋದು ಕುಣಿತ ಅಲ್ಲದೆ ಬೇರೆ ಅಲ್ಲ. ಮಧುರವಾದ ಅವನ ಕೈನಲ್ಲಿರುವ ಕೊಳಲಿಗೆ ತಕ್ಕ ಹಾಗೆ ನರ್ತನ. ಪಾಪ ಪಾವನ್ ಕೊಲ್ಲುವಾಗ ಅದ್ರ ಎಡೆ ಮೇಲೆ ನಿಂತ್ಕೊಂಡು ನರ್ತನಾನೇ ಮಾಡ್ತಾನೆ. ಎಲ್ಲವೂ ಅವನಿಗೆ ರೋಚಕವಾಗ್ತದೇನೆ. ಎದೆಗೆ ಬರುತ್ತಿದೆ ಜಗದ ಮುದ ಖುಷಿ, ಕುಣಿದಲ್ಲದೆ ನಾ ತಾಳೆನಿದ. ಹಾಡಿ ಹಾಡಿ ಕುಣಿದಾಡಿದಲ್ಲದೆ ತಾಳಬಲ್ಲನೆ ನಾ ಈ ಮುದ. ಬಾಳು ಬಂದಿದ್ದೇನೆ ಹರಕೆ ಸಂದಿದ್ದೇನೆ, ಬಯಕೆಯ ಮರವು ಫಲ ಬಿಟ್ಟಿದ್ದೇನೆ. ರಾಧೆ ರಸಕ್ಕೆ ರುಚಿಯೂರಿದೆ, ಆತ್ಮರಸಕ್ಕೆ ರುಚಿಯೂರಿದೆ. ಮನಭಾವ ಪರಿಪೂರ್ಣವಾಯ್ತೆ. ರಾಧೆ ನೀನಿಂದ ಬಾಳಿಗೆ ಬಂದಿರೆ ನಾನು ಪೂರ್ಣ ಸಂತೃಪ್ತನಾಗಿದ್ದೇನೆ ಅಂತ ಹೇಳುವಾಗ, ರಾಧೆಯ ಗೆಳತಿ ನಾಗವೇಣಿ ಅಂತೇಳಿ, ರಾಧೆಗೆ ಸರಿಸಮ ಅವಳು. ಅವಳು ಹೇಳಿದ್ರೆ ರಾಧೆ ಹೇಳಿದ್ದಾನೆ. ನಾಗವೇಣಿಯ ಬಾಯಿನಲ್ಲಿ ಒಂದು ಒಳ್ಳೆಯ ಮಾತುಗಳನ್ನು ಕವಿ ಹಾಡಿಸ್ತಾನೆ. ಕೋಶಾಮ ಅವಳೇ ರಾಧೆ ನಲಿಯುತ್ತಿಹರು ಕಾಣಿರೆ. ರಾಧೆಯಲ್ಲಿ ನಾಗವೇಣಿ ತನ್ನನ್ನು ಮಾತ್ರ ಅಲ್ಲ, ಇಡೀ ವ್ರಜಭೂಮಿಯ ಎಲ್ಲ ಗೋಪಿ ಸಹಸ್ರವನ್ನೂ ಕಂಡಿದ್ದಾಳೆ. ನಮ್ಮೆಲ್ಲರ ಪ್ರತಿನಿಧಿಯಾಗಿ ರಾಧೆ. ಮೂಲ ಭಾಗವತದಲ್ಲಿ ರಾಧೆ ಅನ್ನೋ ಪದ ಎಲ್ಲೂ ಇಲ್ಲ, ಆದರೆ ಲೀಡರ್ ಇದ್ದಾಳೆ ಅನ್ನೋ ಧ್ವನಿ ಅಲ್ಲಿದೆ. ಕೃಷ್ಣ ಅವಳ ಜೊತೆಯಲ್ಲಿ ಹೋಗೋದು, ಹೆಜ್ಜೆ ವಸ್ತನ್ನು ಹುಡುಕೊಂಡು ಇವ್ರು ಹುಡುಕೋದು, ಈ ಚಿತ್ರ ತುಂಬಾ ಚೆನ್ನಾಗಿ ಬಣ್ಣಿಸಿದೆ. ರಾಧೆಯ ಮೂಲಕವಾಗಿ ತಾವೆಲ್ಲರೂ ಕೃಷ್ಣನಿಗೆ ಸಮರ್ಪಣೆ ಮಾಡಿಕೊಂಡಿರುವಂತಹ ತಮ್ಮ ಮನೋಭಾವದ ಸ್ಥಿತಿಯನ್ನ ಹಾಗೂ ಈ ಹಾಡಿನಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾಳೆ. ನಾವೇ ರಾಧಾ, ಅವಳೊಬ್ಬಳಲ್ಲ, ನಾವು ಸಹಸ್ರ ಗೋಪಿಯರೂ ರಾಧೆ, ಅವನೊಬ್ಬನೇ ಶ್ಯಾಮ. ಬೇರೆ ಬಗೆಯ ಮಾಡಿರೆ ಮಾಡ್ಬಿಡು, ಬೇರೆ ಭಾವನೆ ಇಲ್ಲಿಲ್ಲ. ಮಂಜುಳ ಭಾವದಿ ಕಲರವದಲ್ಲಿ ಯಮುನೆ ಹರಿಯುತ್ತಿರಲು, ತರುಗಳು ಸೋಬಾನವ ಉಲಿಯುತ್ತಿರಲು. ನಮಗೆ ಮಂಗಳ ಹಾಡು ಬೇರೆ. ಬೇರೆ ದೆದೆಯಲ್ಲಿ ಹರಸಿದಂತೆ ಆಕಾಶ ನಮ್ಮಿ ವಾಸಕ್ಕೆ, ಬಾನಿಂ ಜೊನ್ನ ಭೂಮಿಗಿಳಿಯೇ ಆಕೋಶಮ. ಆಕಾಶದಿಂದ ಬೆಳದಿಂಗಳು ಇಳಿತಾ ಇರೋದು ಹೇಗಿದೆ ಅಂದ್ರೆ, ಆ ದೇವತೆಗಳು ನಮ್ಮ ಈ ಮಿಲನದ ಕುಣಿತದ ಹಾಡಿಗೆ ಒಪ್ಪಿಗೆಯನ್ನ ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ. ಕಂಬನು ಬಿಡುವ ದಳದಂತೆ ಸುತ್ತ ಅರಳಿಕೊಳ್ಳಿರೆ ನೀವು. ಎಲ್ಲ ರಾಧೆಯರು, 100 ರಾಧೆಯರು, ಎಲ್ಲ ರಾಧೆಯರು ಗೋಪಿಯರು ಅಲ್ಲಿ ಅರಳಿಕೊಳ್ಳಿರೆ. ಒಲ್ಮೆಗಿಡುವ ಪ್ರಭಾವಳಿಯ ತರದಿ. ಪ್ರಭಾವಳಿ ಹಿಂಭಾಗದ ಬೆಳಕು, ಆ ನಮ್ಮ ಪ್ರೀತಿಯ ಅವನ ಹಿಂಭಾಗದ ಬೆಳಕಿನ ರೀತಿಯಲ್ಲಿ ಆವರಿಸಿಕೊಳ್ಳೆ. ಬನ್ರೆ ಸೇರ್ಕೊಳ್ಳೆ. ಅಡಿಗೆ ಇರುಳೇ ಕ್ಷಣರನೆ. ನಮ್ಮ ನೃತ್ಯಕ್ಕೆ ಅವರು ಇವರಲ್ಲ, ನೋಡುವವರಲ್ಲ, ಇಡೀ ರಾತ್ರಿವೇ ಕುಣಿತದೆ ಅನ್ನೋ ಕಲ್ಪನೆ. ರಾತ್ರಿ ಎಲ್ಲ ಕುಣಿತ ಅನ್ನೋ ಅರ್ಥವೂ ಅದರಲ್ಲಿ ಧ್ವನಿ ಇದೆ. ಇರುಳೇ ಚಣಿರೆ ಎದೆ ನುಡಿತಕ್ಕೆ ಚುಕ್ಕಿ ಬಿಡಿಯೇ ಆಕಾಶದ ನಕ್ಷತ್ರಗಳು ತನ್ನ ಮಿಣುಕು ಕಣ್ಣುಗಳಲ್ಲಿ ನೋಡ್ತಾ ಖುಷಿ ಪಡ್ತಾ ಇರುವಾಗ, ಆಕೋಶಾಮ ಎದೆಗೆ ಹಾಯುವುದೋ ಮಧುರಗಾನ. ಆ ಮಾಧವ ಊದುತಿಹನೆ. ಹೇಳಿರೆ ನೋಡಿರೆ ತಣ್ಯ ಹಾಡಿರೆ, ಹಾಡಿ ತಣಿಯರೆ ಸನಾಡಿ ತಣಿಯಿರೆ. ಕುಣಿದು ಕುಣಿದು ತಣಿದು ತಣಿದು ತಣಿಯೇ ತಣಿವಿಲ್ಲದೆ ನಲಿಯನೆ ಕೋಶಾಮ. ಶಂಕರ ಯಾರು ಹಾಡ್ತಾರೆ ಇದನ್ನ? ಇದನ್ನ ರಾಧಿಕಾ ಮದ್ನಿ ಹಾಡ್ತಾರೆ. ಹಾ,
ಅಕೋ ಶ್ಯಾಮ ಅವಳೆ ರಾಧೆ ನಲಿಯುತಿಹರು ಕಾಣಿರೇ, ನಲಿಯುತಿಹರು ಕಾಣಿರೇ. ನಾವೇ ರಾಧೆ ಅವನೇ ಶ್ಯಾಮ, ಶ್ಯಾಮ ಶ್ಯಾಮ ಶ್ಯಾಮ. ನಾವೇ ರಾಧೆ ಅವನೇ ಶ್ಯಾಮ, ಬೇರೆ ಬಗೆಯ ಮಾಡಿರೇ. ಅಕೋ ಶ್ಯಾಮ ಅವಳೆ ರಾಧೆ ನಲಿಯುತಿಹರು ಕಾಣಿರೇ. ಕಲರವದೊಳು ಯಮುನೆ ಹರಿಯೇ ಸೋಬಾನೆ ತರುಗಳುಲಿಯೇ, ಕಲರವದೊಳು ಯಮುನೆ ಹರಿಯೇ ಸೋಬಾನೆ ತರುಗಳುಲಿಯೇ. ತೆನೆ ತೆನೆಯೊಳು ಹರಸಿದಂತೆ, ತೆನೆ ತೆನೆಯೊಳು ಹರಸಿದಂತೆ ಬಾನಿಂಜೊನ್ನ ಭೂಮಿ ಗಿಳಿಯೇ. ಅಕೋ ಶ್ಯಾಮ ಅವಳೆ ರಾಧೆ ನಲಿಯುತಿಹರು ಕಾಣಿರೇ. ಕಂಪ ಬಿಡುವ ದಳಗಳಂತೆ ಸುತ್ತಲರಳಿಕೊಳ್ಳಿರೆ, ಕಂಪ ಬಿಡುವ ದಳಗಳಂತೆ ಸುತ್ತಲರಳಿಕೊಳ್ಳಿರೆ. ಒಲುಮೆಗಿಡುವ ಪ್ರಭಾವಳಿಯ, ಒಲುಮೆಗಿಡುವ ಪ್ರಭಾವಳಿಯ ತೆರದಿ ಬಳಸಿ ನಿಲ್ಲಿರೆ. ಅಕೋ ಶ್ಯಾಮ ಅವಳೆ ರಾಧೆ ನಲಿಯುತಿಹರು ಕಾಣಿರೇ. ಕಡಗ ಕಂಕಣ ಕಿನಿ ಕಿನಿಯನೆ ಅಡಿಗೆ ಇರುಳೆ ಝಣರೆನೆ, ಕಡಗ ಕಂಕಣ ಕಿನಿ ಕಿನಿಯನೆ ಅಡಿಗೆ ಇರುಳೆ ಝಣರೆನೆ. ಎದೆ ನೋಡಿತಕ್ಕೆ ಚುಕ್ಕಿ ಮಿಡಿಯೆ, ಎದೆ ನೋಡಿತಕ್ಕೆ ಚುಕ್ಕಿ ಮಿಡಿಯೆ ಕೊಳಲ ನೋದಿ ಕುಣಿವನೇ. ಅಕೋ ಶ್ಯಾಮ ಅವಳೆ ರಾಧೆ ನಲಿಯುತಿಹರು ಕಾಣಿರೇ. ನಮ್ಮ ಮನವ ಕೋದು ಮಾಲೆಗೈದು ಮುಡಿಯುತಿಹನೆನೆ, ನಮ್ಮ ಮನವ ಕೋದು ಮಾಲೆಗೈದು ಮುಡಿಯುತಿಹನೆನೆ. ಮಾಧವನೋದುವ ಮಧುರ ಗಾನ, ಮಾಧವನೋದುವ ಮಧುರ ಗಾನ ಎದೆಯ ಹಾಯುವುದಾಯನೆ. ಅಕೋ ಶ್ಯಾಮ ಅವಳೆ ರಾಧೆ ನಲಿಯುತಿಹರು ಕಾಣಿರೇ. ನೋಡಿ ತಣಿಯೆ ಹಾಡಿ ತಣಿಯೆ ಲೇಸನಾಡಿ ತಣಿಯನೆ, ನೋಡಿ ತಣಿಯೆ ಹಾಡಿ ತಣಿಯೆ ಲೇಸನಾಡಿ ತಣಿಯನೆ. ಕುಣಿದು ತಣಿಯೆ ನಲಿದು ತಣಿಯೆ, ಕುಣಿದು ತಣಿಯೆ ನಲಿದು ತಣಿಯೆ. ದಣಿವಿಲ್ಲದೆ ನಲಿವೆನೆ, ದಣಿವಿಲ್ಲದೆ ನಲಿವೆನೆ.
ಅಕ್ಕೋ ಶ್ಯಾಮ ಅವಳೆ ರಾಧೆ ನಲಿಯುತ್ತಿಹರು ಕಾಣಿರೆ. ನಾವೇ ರಾಧೆ ಅವನೇ ಶ್ಯಾಮ ಬೇರೆ ಬಗೆಯ ಮಾಡಿರೆ. ಅಕ್ಕೋ ಶ್ಯಾಮ ಅವಳೆ ರಾಧೆ ನಲಿಯುತ್ತಿಹರು ಕಾಣಿರೆ. ನಲಿಯುತ್ತಿಹರು ಕಾಣಿರೆ. ಶ್ಯಾಮ 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 ಮಧುರ ಗಾನ ಎದೆಯ ಹಾಯುವುದು ಆ ಎನೆ. ಒಂದೇ ಪದ್ಯದಲ್ಲಿ 100 ಭಾವದ ಅರ್ಥವನ್ನ ಕವಿ ಚುಚ್ಚುತ್ತಾರೆ. ಮಧುರ ಗಾಯನವನ್ನ ಕೇಳ್ತಾ ಇರುವಾಗ ಮನಸ್ಸು ಏನೆಂದಿತು ಅಂದ್ರೆ ಆ ಆ ಆನಂದ ಉದ್ಗಾರದ ಮಾತಿನಿಂದಲೇ ಪೂರ್ಣಾರ್ಥಕ ಪದವೇ ಅಲ್ಲ ಅದು. ಇದನ್ನು ಬಳಸಿ ತುಂಬಾ ಚೆನ್ನಾಗಿ ಕವನವನ್ನ ರಚಿಸಿದ್ದಾರೆ. ಇನ್ನೊಂದು ಹಾಡಿದೆ, ಅದನ್ನ ಕೇಳ್ಬಿಟ್ಟು ಇವತ್ತಿಗೆ ನಾನು ನಿಲ್ಲಿಸ್ತೇನೆ. ಕೃತಿಯ ಕೊನೆ ಹೇಗಾಯ್ತು ಅನ್ನೋದು, ತಪಸ್ಸುಗಳು ಬರ್ತಾರೆ, ಅದರಿಂದ ಈ ಕಾವ್ಯ ಹೇಗೆ ಅರ್ಥವತ್ತಾಗಿ ಕೊನೆ ಆಗುತ್ತೆ ಅನ್ನೋದನ್ನ ನಾಳೆ ನಾನು ಮುಗಿಸ್ಕೊಡ್ತೇನೆ. ನನಗೆ ಅತಿಥಿಗಳು ಬಂದಿರೋ ಹೊರತು 4 ಮಾತು ಕೇಳಲೇಬೇಕಾದ್ರಿಂದ ನಾನು ಈ ಹಾಡನ್ನೊಂದನ್ನು ಹಾಡಿಸಿ ಇಲ್ಲಿಗೆ ನಿಲ್ಲಿಸ್ತೇನೆ. ರಾಧೆಯನ್ನ ಹುಡುಕಿ 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 ಸಾಕಾಗಿ ರಾಧೆ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ. ಕೃಷ್ಣನವರೆಲ್ಲರೂ ಕೂಡ ಕಂಗಾಲಾಗಿ ಕನವೆಲ್ಲ ಹುಡುಕಿದೆವು, ಇಲ್ಲ ರಾಧೆ ಕಾಣಲೇ ಇಲ್ಲ ಅಂತೇಳಿ ದುಃಖ ಪಡ್ತಾ ಇರುವಾಗ ಎಲ್ಲರೂ ಒಟ್ಟಾಗಿ ಹಾಡುವಂತಹ ಸಮೂಹ ಗಾಯನ. ನಿಲ್ಲಿಸಿದಿರು ವನಮಾಲಿ, ನಿನ್ನ ಕೊಳಲ ಗಾನ ನಿಲ್ಲಿಸಿದರೆ ಅವಳು ಬರೋ ಅವಕಾಶ ತಪ್ಪಿ ಹೋಗುತ್ತೆ. ಆದ್ದರಿಂದ ಬೇಗ ಬೇಗ ಅವಳು ಬರಬೇಕು. ನೀನು ಹಾಡನ್ನ ನಿಲ್ಲಿಸಬೇಡ. ಕ್ರೂರ ದೈವ ಬಲಿಗೆ ಎಂತು ಕಾಯುತ್ತಿಹುದೋ ದೂರ ನಿಂತು. ಬಲಿಗೆ ಹೇಗೆ ಕಾಯುತ್ತೋ ಹಾಗೆ ನಾವು ಕಾಯ್ತಾ ಇದ್ದೇವೆ. ಊರಿದಲ್ಲ, ಹಳುವು ಅಲ್ಲ, ಹಗಲಲ್ಲ, ರಾತ್ರಿ ಅಲ್ಲ, ಈ ಭಾವಗಳೆಲ್ಲವನ್ನೂ ಬಿಟ್ಟು ಭಯ ಬಪ್ಪುದೋ ಬಗೆಯ ತುಂಬ ನಿಲ್ಲಿಸಿದಿರೋ. ನಾನು ಸತಿ, ಆತಪತಿ, ಅಣ್ಣ ಅಕ್ಕ ಏನು ಗತಿ, ಎಂತು ಇಂತು ನಂಟತನ ಇವು ಎಲ್ಲವೂ ಮೋರು ಕೊಳಿಪುದೋ ಮನದಿ ನಲ್ಲ. ಆದ್ದರಿಂದ ನಿಲ್ಲಿಸದಿರು ನಿನ್ನ ಕೊಳಲನ್ನ ಅಂತ ಹಾಡುವಂತಹ ಮಾತು. ಶಂಕರ, ನಿಲ್ಲಿಸದಿರು ನಿಲ್ಲಿಸದಿರು ವನಮಾಲಿ ಕೊಳಲಗಾನವಾ, ಕೊಳಲಗಾನವಾ. ನಿಲ್ಲಿಸೆ ನೀ ಕಳೆವುದೆಂತ ಭವಭೀತಿಯ ಕ್ಲೇಶವಾ, ಭವಭೀತಿಯ ಕ್ಲೇಶವಾ. ಹಿರಿಯರಿಟ್ಟನಯದ ನಡೆಯ ಮೀರಿ ನಿಂದಿಗುವುದರ ಭಯ. ಹಿರಿಯರಿಟ್ಟನಯದ ನಡೆಯ ಮೀರಿ ನಿಂದಿಗುವುದರ ಭಯ. ನಿನ್ನ ಕೊಳಲು ನೀಡಲ ಭಯ ನಾಟ್ಟಿರುಳೋಳು ಬಂದೆವಯ್ಯ. ನಿಲ್ಲಿಸದಿರು ವನಮಾಲಿ ಕೊಳಲಗಾನವಾ, ಕೊಳಲಗಾನವಾ. ನೀರು ನಿಂತು ಕೊಳೆಯುವಂತೆ ನಮಗಗುದೋ ನೂರಾರು ಚಿಂತೆ.
ನೀರು ನಿಂತು ಕೊಳೆಯುವಂತೆ ನಮಗಹುದೋ ನೂರಾರು ಚಿಂತೆ. ನಿನ್ನ ಕೊಳಲುಲುಹಿನ ನೆರೆಯು ನುಗ್ಗಿ, ನಿನ್ನ ಕೊಳಲುಲುಹಿನ ನೆರೆಯು ನುಗ್ಗಿ, ಜೀವ ಹರಿಯಲೆಂಥ ಸುಖಿ ನಿಲ್ಲಿಸದಿರು ವನಮಾಲಿ ಕೊಳಲಗಾನವಾ ಕೊಳಲಗಾನವಾ. ಭವದ ಮಾಯೆ ಅಡಗುವಂತೆ ಅಹಂಕಾರ ಕರಗುವಂತೆ, ಭವದ ಮಾಯೆ ಅಡಗುವಂತೆ ಅಹಂಕಾರ ಕರಗುವಂತೆ. ನಿನ್ನ ಗಾನದ ಅನುರಾಗವು ನಿನ್ನ ಗಾನದ ಅನುರಾಗವು ಬದುಕ ತುಂಬಲನು ಗಾಲವು ನಿಲ್ಲಿಸದಿರು ವನಮಾಲಿ ಕೊಳಲಗಾನವಾ ಕೊಳಲಗಾನವಾ. ನಿಲ್ಲಿಸೆ ನೀ ಕಳೆವುದೆಂತೋ ಭವಭೀತಿಯ ಕ್ಲೇಶವಾ ಭವಭೀತಿಯ ಕೇಶವಾ. ನಿಲ್ಲಿಸದಿರು ವನಮಾಲಿ ಕೊಳಲಗಾನವಾ ಕೊಳಲಗಾನವಾ. ಥ್ಯಾಂಕ್ ಯು. ಇಲ್ಲಿಗೆ ನಾನು ಇವತ್ತಿನ ಕಾರ್ಯಕ್ರಮ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಇನ್ನು ಸ್ವಲ್ಪ ಭಾಗ ಇದೆ, ಒಂದು 15 ನಿಮಿಷ ಮಾತಾಡುವಷ್ಟು. ಅದನ್ನು ನಾಳೆ ದಿವಸ ನಾನು ಮಾಡೋದ್ರ ಮೂಲಕ ಈ ನಾಟಕವನ್ನು ಪೂರ್ಣಗೊಳಿಸುತ್ತೇನೆ. ಈ ಮಧ್ಯೆ ನಂದಕುಮಾರ್ ಅವರು ಒಂದು 15 ನಿಮಿಷ ಅಥವಾ 18 ನಿಮಿಷ ಮಾತನಾಡಬೇಕು ಅಂತ ಕೇಳ್ಕೊತೇನೆ. ಶಾಸ್ತ್ರಿಗಳಿಗೆ, ಸಣ್ಣಕ್ಕಂಗೆ ನಮಸ್ಕಾರ. ಅಲ್ಲಿರೋ ಎಲ್ರಿಗೂ ಕೂಡ ನಮಸ್ಕಾರ. ನನಗೀಗ 10 ನಿಮಿಷ ಟೈಮ್ ಇರೋದು, ಯಾಕೆ ನಾನು ಹೊರಗಡೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು. ಅದ್ರ ಜೊತೆಗೆ ನೀವು ಹೇಳಿರೋ ಮಾತುಗಳೆಲ್ಲ ನಂಬಬೇಡಿ, ಯಾಕೆ ನಾನು ಅಷ್ಟೆಲ್ಲ ಅಧ್ಯಯನ ಮಾಡಿದವನಲ್ಲ. ಆದರೆ ನನ್ನನ್ನು ನಾನು ಹೊಗಳು ಭಟ್ಟ ಅಂತ ಅಂದ್ಕೋತೀನಿ. ಆದರೆ ಸತ್ಯ ಹೇಳ್ತೀನಿ, ಸಾಕಷ್ಟು ಈ ಪೂತಿನ ಅವರ ಬಗ್ಗೆ, ನಮ್ಮ ಭೈರಪ್ಪನವ್ರ ಬಗ್ಗೆ ಹಾಗೂ ನಮ್ಮ ಜಯದೇವನ ಬಗ್ಗೆ ನಾನಿಲ್ಲಿ ಬಂದ ಮೇಲೆ ನೋಡಿ ಓದಿ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ. ನನಗೆ ಚೆನ್ನಾಗಿ ಬರುತ್ತೆ ಅಂತಲೋ ಇನ್ನೊಂದು ಅಂತಲೋ ಇಲ್ಲ, ಆದರೆ ಅದನ್ನೆಲ್ಲ ಕೇಳಿದಾಗ ಮನಸ್ಸಿಗೆ ತುಂಬ ಹಿತವಾಗೋದಂತೂ ನಿಜ. ನಾನು ಮೊನ್ನೆನೇ ನಮ್ಮ ಶಾಸ್ತ್ರಿಗಳ ಹತ್ರ ಹೇಳಿದ್ದೆ, ಏನಪ್ಪ ಅಂತಂದರೆ ಪೂತಿನ ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಅಧ್ಯಯನ ಮಾಡಿಲ್ಲ, ಆದರೆ ಅವ್ರ ಬಗ್ಗೆ ಅವ್ರ ಹಾಡುಗಳನ್ನೆಲ್ಲ ಅಲ್ಲಿ ಇಲ್ಲಿ ಕೇಳಿ ನಾನು ಸಾಕಷ್ಟು ಅದರ ಬಗ್ಗೆ ಆನಂದವನ್ನು ಅನುಭವಿಸಿದ್ದೀನಿ. ಮೊದಲಿಗೆ 1978ರಲ್ಲಿ ಇಲ್ಲಿಗೆ LG ಸುಮಿತ್ರಾ ಅಂಥೇಳಿ ಬಹಳ ಚೆನ್ನಾಗಿ ನಮ್ಮ ಹಾಡುಗಳನ್ನು ಹಾಡುವವರು, ಭಾವಗೀತೆಗಳನ್ನು ಹಾಡುವವರು, ನಮ್ಮ ಜನಪದ ಗೀತೆಗಳನ್ನು ಹಾಡುವವರು ಲಂಡನಿಗೆ ಬಂದಿದ್ದರು. ಅವರು ಬಂದಾಗ ಈ ಪೂತಿನ ಅವ್ರ ಬಗ್ಗೆ, ಅವರ ಬೇರೆ ಬೇರೆ ಕಾವ್ಯಗಳ ಬಗ್ಗೆ, ಅವರು ಆಕಾಶವಾಣಿಯಲ್ಲಿ ಮಾಡಿದಂಥ ಎಲ್ಲ ವಿವರಗಳನ್ನೆಲ್ಲ ಕೊಡ್ತಾಯಿದ್ರು. ಆ ಮಧ್ಯದಲ್ಲಿ ಅವರು ಹಾಡಿದ ಒಂದು ಹಾಡನ್ನು ಒಂದು ಚೂರೇ 4 ಲೈನ್ ಹಾಡಿದ್ರು. ನನ್ನ ಇದನ್ನು ಕೇಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಏನಪ್ಪ ಅಂತಂದರೆ ಸಂದರ್ಭ ಇದು ರಾಮಾಯಣದ ಒಂದು ಸಂದರ್ಭದಲ್ಲಿ ಅದರ ಮೇಲೆ ಬರೆದಿರ್ತಕ್ಕಂಥ ಒಂದು ಹಾಡದು. ಅದರಲ್ಲಿ
ಸೀತೆ ಲಕ್ಷ್ಮಣನ ಹತ್ರ ಹೇಳ್ತಕ್ಕಂಥ ಒಂದು ಮಾತು. ಗೋಕುಲ ನಿರ್ಗಮವನ್ನು ಬಿಟ್ಟು ನಾನು ದೂರ ಬಂದ್ಬಿಟ್ಟಿದ್ದೀನಿ. ಈಗ ಅದ್ರ ಬಗ್ಗೆ ಒಂಚೂರು ಹೇಳ್ತೀನಿ. ಸೀತೆ ಏನು ಹೇಳ್ತಾ ಇದ್ದಾಳೆ ಅಂತ. ಘನ ವಿಪಿನ ಚಲಹರಿಣ ನೋಡು ಮೈದುನ, ಘನಕು ಘನನ ಚಲಕು ಚಲನ ನೋಡೆನ್ನಿನನ ನೋಡೆನ್ನಿನನ ಅಂಥೇಳಿ ಅವರು ಹಾಡಿದ ನನಗೆ ಇವತ್ತಿಗೂ ಕೇಳಿಸ್ತಾ ಇದೆ. ಎಷ್ಟು ಚೆನ್ನಾಗಿ ತನ್ನ ಗಂಡನ ಬಗ್ಗೆ ಇರತಕ್ಕಂಥ ಒಂದು ಹೆಮ್ಮೆಯನ್ನು ಅವಳು ತೋರಿಸ್ಕೊತಾ ಇದ್ದಾಳೆ ಅಂತ ಸೀತೆ. ಘನ ವಿಪಿನ ಚಲಹರಿಣ ನೋಡು ಮೈದುನ, ಘನಕು ಘನನ ಚಲಕು ಚಲನ ನೋಡೆನ್ನಿನನ. ಈ ರೀತಿಯ ಒಂದು ಅದ್ಭುತವಾದಂಥ ಒಂದು ಸರಳವಾದಂಥ ಯಾರಿಗೂ ಕೂಡ ಅರ್ಥವಾಗತಕ್ಕಂಥ ಭಾಷೆಯಲ್ಲಿ ಪೂತಿನ ಅವರು ಎಷ್ಟೋ ಇದನ್ನು ಬರೆದುಬಿಟ್ಟಿದ್ದಾರೆ. ನಾನು ಮತ್ತು ನಮ್ಮ ಮೋಹನ ಶಾಸ್ತ್ರಿಗಳ ಷಡ್ಗ, ನನ್ನ ಕ್ಲಾಸ್ಮೇಟು ಮೋಹನ್ ಕುಮಾರ, ನಾನು ನನ್ನ PhD ಮಾಡ್ತಾ ಇರಬೇಕಾದ್ರೆ ಅವರನ್ನು ಪುರಂದರದಾಸರ ಬಗ್ಗೆ ಏನಾದರೂ ಕೇಳೋಣ ಅಂಥೇಳಿ ಮೈಸೂರಲ್ಲಿ ನಮ್ಮ ಮೋಹನನು ಇದ್ದ, ಅವನ ಜೊತೆಯಲ್ಲಿ ನಾವಿಬ್ಬರು ಹೋದ್ವಿ ಪೂತಿನ ಅವ್ರ ಮನೆಗೆ. ಮನೆಯಲ್ಲಿ ಕೂತಾಗ ಪುರಂದರದಾಸರ ಬಗ್ಗೆ ಅದು ಇದು ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ಒಂದು ಮಾತನ್ನು ಅವರು ಹೇಳಿದರು. ನಮ್ಮ ಕನ್ನಡದಲ್ಲಿ ನಿಜವಾದ ಕವಿಗಳು, ಹಿಂದಿನ ಕವಿಗಳು ಅಂತಂದರೆ ಇಬ್ಬರೇ, ಒಬ್ಬ ಕುಮಾರವ್ಯಾಸ, ಒಬ್ಬ ಪುರಂದರದಾಸ ಅಂತಂದ್ರು ಅವರು. ಅದರಲ್ಲೂ ಕುಮಾರವ್ಯಾಸನ್ನ ನೋಡಬೇಕಾದ್ರೆ ಆ ಪುಸ್ತಕ ಇಟ್ಕೋಬೇಕು ಎದರಲ್ಲಿ. ಆದರೆ ಪುರಂದರದಾಸ ಎಲ್ಲರ ಬಾಯಲ್ಲೂ ಇದ್ದಾನೆ. ಹಾಗಾಗಿ ಪುರಂದರದಾಸ ಇನ್ನೊಂದು ಹೆಜ್ಜೆ ಮುಂದೆ ಅಂತ ಅವ್ರು ಹೇಳಿದರು. ಕುಮಾರವ್ಯಾಸ ಆದರೆ ಪುಸ್ತಕ ಇಟ್ಕೋಬೇಕು, ಆದರೆ ಪುರಂದರದಾಸರ ಕೃತಿಗಳು ಎಲ್ಲಿ ಮನೆಯಲ್ಲಿ ತಾಯಂದರ ಬಾಯಲ್ಲಿ ಎಲ್ಲರ ಬಾಯಲ್ಲೂ ಇರೋದ್ರಿಂದ ಪುರಂದರದಾಸರು ನಮಗೆ ಇನ್ನೂ ಹತ್ತಿರ, ಇನ್ನೂ ಅದ್ಭುತವಾದಂಥ ಒಂದು ಇದನ್ನು ಅವರ ರಚನೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದು ತಮಾಷೆಯಾಗಿ ಒಂದು ತುಂಬ ಒಳ್ಳೆಯ ಮಾತನ್ನು ಹೇಳಿದರು. ಹೀಗೆ ಹೇಳ್ತಾ ಇರಬೇಕಾದ್ರೆ ನನಗೆ ಬಹಳ ಮುಂಚೆಯಿಂದನೂ ಕನ್ನಡದಲ್ಲಿ ಒಂದು ಹಳೆಯ ಒಂದು ಸಿನಿಮಾ ಬಂದಿತ್ತು, ಸುಬ್ಬಾಶಾಸ್ತ್ರಿ ಅಂತ. ಆ ಸಿನಿಮಾದಲ್ಲಿ ಕೃಷ್ಣನ ಕೊಳಲಿನ ಕರೆ ಆ ಹಾಡನ್ನು ಬಳಸ್ಕೊಂಡಿದ್ದಾರೆ. ಆ ಹಾಡನ್ನು ಕೇಳಿದಾಗಲ್ಲ ನಮ್ಮ ದೊಡ್ಡಣ್ಣನ ಮಗ ಮರಿಯಣ್ಣ ಕೇಶವ ಅವನು ಅಂದಣ್ಣ ಅದನ್ನು ಹಾಡು ಬೇಡ, ನಂಗೆ ಅಳುವು ಬರುತ್ತೆ ಅಂತ ಹೇಳ್ತಾ ಇದ್ದ ಅವನು. ನನಗೂ ಕೂಡ ಆ ಹಾಡಿನ ಧಾಟಿ ಏನಿದೆ, ಇನ್ನಾಯಿತೆ ಪ್ರೀತಿ, ತುದಿಯಲ್ಲಿ ಇನ್ನಾಯಿತೆ ಪ್ರೀತಿ ಅಂತ ಬರುತ್ತಲ್ಲ, ಅದನ್ನು ಕೇಳಿದಾಗಲ್ಲ ಇದು ದುಃಖದ ಹಾಡು ಅಂತ ಅನ್ನಿಸ್ಬಿಟ್ಟಿತ್ತು. ಅದನ್ನು ನಾನು ನಮ್ಮ ಪೂತಿನ ಅವ್ರ ಮುಂದೆ ನಾನು ಮೋಹನ ಇರಬೇಕಾದ್ರೆ ಹೇಳಿದ್ರೆ ಅವ್ರು ಹೇಳಿದರು, ಇಲ್ಲ ದುಃಖದಲ್ಲ, ಅದು ಇನ್ನಾಯಿತೆ ಪ್ರೀತಿ ಅಂತಂದರೆ ಇನ್ನು ಬರೀ ಪ್ರೀತಿನೇ ಎಲ್ಲ ಕಡೆಯಲ್ಲೂ ಅಂತ ಅರ್ಥವೇ ಹೊರತು ದುಃಖದ ಭಾವ ಇಲ್ಲ ಅಂತ ಅವರು ಅಂದರು. ಕವಿಗಳಾಗಿ ಅವರು ಏನು ಹೇಳಿದ್ರೋ ಅದರ ಅರ್ಥ ಬೇರೆ ಇತ್ತು. ನಾವು ಶ್ರೋತೃಗಳಾಗಿ ಅದನ್ನು ಓದಿ ಅದನ್ನು ನಾವು ಬೇರೆಯವರಿಂದ ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಮೂಡಿದ ಭಾವನೆಯೇ ಬೇರೆ ಆಗಿತ್ತು. ಅವರು ಹೇಳಿದಾಗ ಅದು ಸರಿ ಅನ್ನಿಸ್ತು. ಆದರೆ ಈ ಹಾಡನ್ನು ಕೇಳಿದಾಗ ಈ ದುಃಖದ ಭಾವ ಬರೋದು, ನಮ್ಮ ಹಿಂದಿನ ನೆನಪುಗಳೆಲ್ಲ ಬರೋದು, ನಮ್ಮ ಹಳ್ಳಿಯ ಜೀವನ ಜ್ಞಾಪಕ ಹಾಕೋದಂತೂ ನಿಜ. ಯಾಕೆಂದರೆ ಕೃಷ್ಣ ನಮ್ಮ ಹಾಗೆ ಹಳ್ಳಿಯ ಹುಡುಗನಾಗಿ ಬೆಳೆದು ಅಲ್ಲೇ ಇದ್ದು ಬಾಳನ್ನು ನಡೆಸಿದವನು. ಹಾಗಾಗಿ ನಮಗೆ ಅವನ ಜೀವನ ತುಂಬ ಹತ್ತಿರವಾಗುತ್ತೆ. ನಿಜವಾಗಿಯೂ ನಮ್ಮನ್ನು ಕನಸಿನ ಲೋಕಕ್ಕೆ ಒಯ್ಯಬಲ್ಲಂಥ ಒಬ್ಬನೇ ವ್ಯಕ್ತಿ ಇದ್ದರೆ ಒಬ್ಬ ಕೃಷ್ಣ ಅಂತ ನಂದು. ಆ ಕೃಷ್ಣನ ಕನಸನ್ನು ಎಷ್ಟೋ ಮಟ್ಟಿಗೆ ಅವನ ರೂಪವನ್ನು ನಮಗೆ ತಂದು ಕೊಟ್ಟವರು ನಮ್ಮ ಜಯದೇವ. ನಮ್ಮ ಜಯದೇವನ ಹಾಡಿನಲ್ಲಿ ಇರ್ತಕ್ಕಂತಹ ಲಾಲಿತ್ಯ, ಆ ಪದಗಳನ್ನು ಬಳಸ್ತಕ್ಕಂಥ ವಿಧಾನ, ಜೊತೆಗೆ ಅದರಲ್ಲಿ ಸಹಜವಾಗಿ, ಯಾಕೆಂದರೆ ಯಾವುದೇ ಒಂದು ಕಷ್ಟವಿಲ್ಲದೆ ಬಳಸಿರ್ತಕ್ಕಂತಹ ಪದ ಪ್ರಯೋಗಗಳು, ಇದನ್ನೆಲ್ಲ ಕೇಳಿದಾಗ ನಮಗೆ ಜೀವನದಲ್ಲಿ ಇಷ್ಟು ಅದ್ಭುತವಾಗಿ ಆದ ಅನುಭವವನ್ನು ಪದಗಳಲ್ಲಿ ಇರಿಸೋದಕ್ಕೆ ಸಾಧ್ಯನಾ? ಅದನ್ನು ಅಷ್ಟು ಚೆನ್ನಾಗಿ ನಮ್ಮ ಜಯದೇವ ಕೊಟ್ಟಿದ್ದಾರೆ. ನನ್ನ ಶಾಸ್ತ್ರಿಗಳು ಹೇಳಿದರು, ನಾನು ಒಂದಷ್ಟನ್ನು ಕನ್ನಡಕ್ಕೆ ಮಾಡಿದ್ದೀನಿ ಅಂತ. ಹೌದು ಮಾಡಿದ್ದೀನಿ, ಆದರೆ ಯಾವುದು ನನಗೆ ಇಷ್ಟೊತ್ತು ಹುಡುಕಿದ್ರು ಸಿಗಲೇ ಇಲ್ಲ. ನಾನೇನೋ ಬರಿತೀನಿ ಒಂದು ಸಮಯದಲ್ಲಿ, ಬರೆದ ಮೇಲೆ ಎಲ್ಲೋ ಇಟ್ಬಿಡ್ತೀನಿ, ಮತ್ತು ಎಲ್ಲೋ ಹೋಯ್ತು ಅಂತಲೇ ಜ್ಞಾಪಕ ಇರೋದಿಲ್ಲ. ಅದರಲ್ಲಿ ಒಂದನ್ನಂತೂ ಪೂರ ಮಾಡಿದ್ದೆ. ಮೊದಲ ಎರಡು ಅಷ್ಟಪದಿಗಳಲ್ಲಿ ಎರಡನೇದನ್ನು ಪೂರ ಅನುವಾದ ಮಾಡಿದ್ದೆ. ಅದನ್ನು ಎಲ್ಲೋ ಇಟ್ಟಿದ್ದೀನಿ, ಸಿಗೋಲ್ಲ.
ಇನ್ನೂ ಆಮೇಲೆ ಒಂದೆರಡು ಮೂರನ್ನು ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೆ, ಅರ್ಧಕ್ಕರ್ಧ ಮಾಡಿ ನಿಲ್ಲಿಸಿದ್ದೀನಿ. ಅದನ್ನು ಯಾವುದೂ ನೆನಪಲ್ಲೂ ಇರಲ್ಲ. ಜೊತೆಗೆ ಈ ಮೇಘೈರ್ ಮೇದುರಂ ಅಂಬರಂ ಕೂಡ ನಾನು ಕನ್ನಡದಲ್ಲಿ ಮಾಡಿ ಇಟ್ಟಿದ್ದೆ. ನೀವೆಲ್ಲ ಈಗ ಮಾತಾಡ್ತಾ ಇರಬೇಕಾದ್ರೆ ಮೆಲ್ಲಕ್ಕೆ ಸಿಗುತ್ತೋ ನೋಡೋಣ ಅಂತೇಳಿ ಹುಡುಕಿದ್ರೆ ಅದು ಸಿಗಲೇ ಇಲ್ಲ. ಹಾಗಾಗಿ ನನ್ನನ್ನು ಮನ್ನಿಸ್ಬೇಕು. ಈ ಪೂತಿನ ಅವರ ಈ ಕೃಷ್ಣನ ಕೊಳಲಿನ ಕರೆ ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ ತ್ವರೆ ತ್ವರೆ ಕೃಷ್ಣನ ಕೊಳಲಿನ ಕರೆ. ಎರಡು ಮೂರು ನುಡಿ ಮರ್ತೋಗಿದೆ. ನೇಸರ ಕಿರಣ ಆಗಸದಿರುಳ ತೊರೆಯಿಸುವ ರೀತಿ ಮುರಳೀಧರನ ಮುರಳಿ ಮಾಯಗೆ ಮನ ಬಿಟ್ಟಿತೆ ಭೀತಿ ಇನ್ನಾಯಿತೆ ಪ್ರೀತಿ ಇನ್ನಾಯಿತೆ ಪ್ರೀತಿ ಕೃಷ್ಣನ ಕೊಳಲಿನ ಕರೆ. ಈ ಹಾಡನ್ನು ಮತ್ತೆ ಎಷ್ಟು ಸಲ ಕೇಳಿದರೂ ಕೂಡ ಅದರಲ್ಲಿ ಹೊಸ ಹೊಸ ಭಾವಗಳು, ಹೊಸ ಹೊಸ ಆ ಕೃಷ್ಣನ ಬಗೆಗಿನ ನಮ್ಮ ಭಾವನೆಗಳು ಬೆಳೀತಾನೇ ಹೋಗುತ್ತೆ. ಅದನ್ನು ನಮಗೆ ಇಷ್ಟು ಅದ್ಭುತವಾಗಿ ಕೊಟ್ಟಂಥ ಈ ಅಮರ ಕವಿಗಳು ಯಾರಪ್ಪ ಅಂತಂದರೆ ಇಂಥವ್ರೆ. ನಮ್ಮ ಪೂತಿನ ಅವರಾಗಲಿ, ನಮ್ಮ DVG ಅವರಾಗಲಿ, ಹಿಂದಿನ ತಲೆಮಾರಿನಲ್ಲಿ ತೊಗೊಂಡ್ರೆ ನಮ್ಮ ಜಯದೇವ ಇತ್ಯಾದಿ ಕವಿಗಳು ನಮ್ಮನ್ನು ಮನೆ ಮನೆಯಲ್ಲಿ, ನಮ್ಮ ದಾಸರಾಗಲಿ ಮನೆ ಮನೆಯಲ್ಲಿ ಪುಟ್ಟ ಕೃಷ್ಣನನ್ನು, ಬೆಳೆದಂಥ ಕೃಷ್ಣನನ್ನು ಬಿಟ್ಟೋಗಿದ್ದಾರೆ. ಹಾಗಾಗಿ ಅವರ ಬಗ್ಗೆ ನಮಗೆ ಅತ್ಯಂತ ಅಭಿಮಾನವೂ ಹೌದು. ಅದನ್ನು ಶಾಸ್ತ್ರಿಗಳು ಮಾಡತಕ್ಕಂಥ ರೀತಿಯಲ್ಲಿ ನಮಗೆ ವಿಮರ್ಶೆ ಮಾಡೋಕ್ಕೆ ಬರೋದಿಲ್ಲ. ಯಾಕೆ ನಮಗೆ ಯಾವತ್ತೂ ಭಾವನೆಯೇ ಮುಖ್ಯ. ಜೀವನದಲ್ಲಿ ಭಾವುಕರಾಗಿಯೇ ಎಲ್ಲವನ್ನೂ ಓದ್ದವರು. ಸೊ ಅವರ ನಮ್ಮ ಪೂತಿನ ಅವ್ರ ಜೊತೆಯಲ್ಲಿ 1.5 ಗಂಟೆ ಕಳೆದದ್ರ ಬಗ್ಗೆ ನಾನು ಹೇಳ್ಬೋದು. ಯಾಕೆಂದರೆ ಅದು ಈ ಸಂದರ್ಭಕ್ಕೆ ಅಗತ್ಯ ಇಲ್ಲದೆ ಇರೋದ್ರಿಂದ ಅಲ್ಲಿಗೆ ನಿಲ್ಲಿಸ್ತೀನಿ. ಜೊತೆಗೆ ಈಗ ಮೊನ್ನೆ ತೀರ್ಕೊಂಡಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕವಿಗಳ ಕಾದಂಬರಿಕಾರರಂಥ ಚಿಂತನಕಾರರಾದಂತಹ ಭೈರಪ್ಪನವರ ಬಗ್ಗೆ. ಭೈರಪ್ಪನವರು ಲಂಡನ್ನಲ್ಲಿ ಬಂದಾಗ ನಮ್ಮಲ್ಲೇ ಉಳ್ಕೊಂಡಿದ್ದರು. ನಾನು ಅವರ ಜೊತೆಯಲ್ಲಿ 10-12 ದಿವಸ ಒಟ್ಟಿಗೆ ಕಳೆದಿದ್ದೇನೆ. ಬೆಳಗಿನ ಜಾವ ಅವರ ಜೊತೆಯಲ್ಲಿ ವಾಯುವಿಹಾರಕ್ಕೆಲ್ಲ ಹೋಗಿ ಬಂದಿದ್ದೇನೆ. ಅವರು ಮೊಟ್ಟ ಮೊದಲ ಅವರ ಭೇಟಿ ಬಹಳ ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಆಗಿತ್ತು. ಆದರೆ ಅದೆಲ್ಲ ಅವರಿಗೂ ನೆನಪಿಲ್ಲ, ನನಗೂ ನೆನಪಿರೋಕ್ಕಿಲ್ಲ. ಅದೇ ಇಲ್ಲಿ ಲಂಡನ್ನಿಗೆ ಬಂದ ಮೇಲೆ ಅವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಮೊದಲನೇ ವಿಷಯ ಏನಪ್ಪ ಅಂದರೆ ಅವರು ಹಿಮಾಲಯದ ಬಗ್ಗೆ ಒಂದು ಮಾತಾಡಿದರು ಶಾಸ್ತ್ರಿಗಳೇ. ಭೈರಪ್ಪನವರು ಹಿಮಾಲಯದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಒಂದು ಮಾತನ್ನು ಹೇಳಿದರು. ನಮ್ಮ ಕವಿಗಳು, ನಮ್ಮ ಕಾಳಿದಾಸನೇ ಆಗಲಿ, ವಾಲ್ಮೀಕಿನೇ ಆಗಲಿ, ಅಥವಾ ಬೇರೆ ಕವಿಗಳೇ ಆಗಲಿ, ನಮ್ಮ ಹಿಮಾಲಯದ ಬಗ್ಗೆ ಹೇಳಿದಾರಲ್ಲ, ಇದರಲ್ಲಿ ಇಷ್ಟೊಂದು ಎಕ್ಸಾಜರೇಷನ್ನು, ಅತಿಶಯೋಕ್ತಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಹಿಮಾಲಯವನ್ನು ನಾನಾಗಿ ಹೋಗಿ ನೋಡಿದಾಗ ನನಗನ್ಸಿದ್ದು ಏನಪ್ಪ ಅಂತಂದರೆ, ನಮ್ಮ ಕಾಳಿದಾಸ ವಾಲ್ಮೀಕಿಗಳಿಗೆ ಹಿಮಾಲಯದ ಸೌಂದರ್ಯವನ್ನು ಸಂಪೂರ್ಣವಾಗಿ ಹೇಳೋದಕ್ಕೆ ಆಗೇ ಇಲ್ಲ ಅಂತ. ಯಾಕೆಂದರೆ ಹಿಮಾಲಯ ಅನ್ನೋದು ಅಷ್ಟೊಂದು ಅದ್ಭುತವಾದಂಥ ಒಂದು ಪ್ರಪಂಚ. ಅದು ಅಲ್ಲಿ ಹೋದಾಗ ನನಗನ್ಸಿದ್ದು ನಿಜವಾಗಿಯೂ ಅವರ ಎಕ್ಸಾಜರೇಷನ್ ಮಾಡಿಲ್ಲ. ಅವರು ಏನು ಹೇಳಬೇಕೋ ಅಷ್ಟನ್ನು ಹೇಳೋಕ್ಕೆ ಆಗಲಿಲ್ಲ ಅಂತ ಮೊದಲನೇ ಅವರ ಕಣ್ಣಾಗಿನ ನನ್ನ ಮಾತುಕತೆಯಲ್ಲಿ ಬಂದಂಥ ಒಂದು ವಿಷಯ. ಎರಡನೇದು, ನಾನು ಪ್ರತಿ ದಿವಸ ಬೆಳಗ್ಗಿನ ಜಾವ ಅವ್ರ ಜೊತೆಲಿ ಕೂತ್ಕೊಂಡು ಮಾತಾಡ್ತಿದ್ದೆ. ಅವರು ಕಾಫಿ ಗೀಫಿ ಏನೂ ಕುಡಿತಾ ಇರಲಿಲ್ಲ. ಅದಾದಮೇಲೆ ಹಲ್ಲುಜ್ಜಕ್ಕೆ ಅಂತ ಅವ್ರು ಹೋದಾಗ, ಬಾ ನಂದ ಇಲ್ಲೇ ಬಾ ಏನಾದರೂ ಹೇಳ್ತಾ ಇರೋ ನಾನು ಕೇಳ್ತೀನಿ ಅಂತ. ಅವರು ಜಾಸ್ತಿ ಕೇಳೋರು, ಕಡಿಮೆ ಮಾತಾಡೋರು. ಅವರು ಹಲ್ಲುಜ್ಜಿ ಆಯಿತು, ಶೇವ್ ಮಾಡ್ಕೊಂಡಾಯಿತು. ನಾನು ಹಲ್ಲುಜ್ಲಿಕ್ಕೆ ಅಂತ ಹೋದಾಗ ಅವರು ನಿಂತಿದ್ದರು. ನಾನು ನಲ್ಲಿಯನ್ನು ನೀರು ಬಿಟ್ಕೊಂಬಿಟ್ಟು ಹಲ್ಲುಜ್ತಾ ಇದ್ದೆ. ಅಲ್ಲ ನಂದ, ಆ ನೀರನ್ನು ಯಾಕೆ ಬಿಟ್ಕೊಂಡು ನೀವು ಹಲ್ಲುಜ್ತಾ ಇದ್ದೀರಿ? ನಿಮಗೆ ಎಷ್ಟು ನೀರು ಬೇಕು ಹಲ್ಲುಜ್ಜೋಕ್ಕೆ? ಅಷ್ಟು ಮಾತ್ರ ಒಂದು ಸಣ್ಣ ಲೋಟದಲ್ಲಿ ಹಿಡ್ಕೊಂಬಿಟ್ಟು ಉಜ್ಜಿದ್ರೆ ನಾವು ನೀರನ್ನು ಪೋಲು ಮಾಡೋದನ್ನು ತಪ್ಪಿಸ್ಬೇಕಲ್ವಾ? ನಾವು ತಿಳಿದವರೇ ಮಾಡದೇ ಇದ್ದರೆ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಅಂತ. ಇದನ್ನು ಕೇಳಿದಾಗ ನನಗೆ ನಮ್ಮ ಊರಿನಲ್ಲಿ ನಮ್ಮ ಚಿಕ್ಕಮ್ಮ, ನಮ್ಮ ತಾಯಿಯ ತಂಗಿ ಹೇಳ್ತಾ ಇದ್ದ ಮಾತು ಜ್ಞಾಪಕ ಬರುತ್ತೆ. ನಾನು ಸ್ನಾನ ಮಾಡ್ತಾ ಇರಬೇಕಾದ್ರೆ ನೀರು ಸುರ್ಕೋತಾ ಇದ್ದೆ.
ನನ್ನನ್ನು ಅನಂತ ಅಂತ ಕರೆಯೋರು ಅವರು. ಅನಂತ ಸ್ವಸ್ಮ ನೀರು ಚೊರ್ಜ್ಗೋಬೋಣ ಕಡೋ, ಸುಮ್ಮನೆ ನೀರು ಸುರ್ಕೋಬೇಡ, ದರಿದ್ರ ಬರುತ್ತೆ ಅಂತ ಹೇಳೋರು. ಅಂದರೆ ವೃಥಾ ನೀರನ್ನು ಪೋಲ್ ಮಾಡೋದು, ಖರ್ಚು ಮಾಡೋದು ಅನ್ನೋದನ್ನ ಭೈರಪ್ಪನವರು ಎಷ್ಟು ಚೆನ್ನಾಗಿ ತಮ್ಮ ಜೀವನದಲ್ಲೂ ಅಳವಡಿಸ್ಕೊಂಡಿದ್ರು ಅಂತೇಳಿ. ಆಮೇಲೆ ಇನ್ನೊಬ್ಬರಿಗೆ ಅವ್ರಿಗೆ ಹರ್ಟ್ ಆಗದೇ ಇರತಕ್ಕಂಥ ಹೇಳೋ ಕಲೆ ಅವರಲ್ಲಿತ್ತು. ಅದಾದ ಮೇಲೆ ನಾನು ನಮ್ಮ ಶಾಸ್ತ್ರಿಗಳು, ಇದು ಒಂದನ್ನು ಹೇಳಿಬಿಟ್ಟು ನಾನು 2 ಮಾತನ್ನು ಮುಗಿಸ್ಬಿಡ್ತೀನಿ. ಕಾರಣ ನಾನು ಬೇರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ನನ್ನ ಶಾಸ್ತ್ರಿಗಳ ಹತ್ರ ಬಹುಶಃ ನಾನು ಮುಂಚೆನೇ ಮಾತಾಡ್ತೀನಿ ಅಂತ ಹೇಳಬೇಕಿತ್ತು, ನಾನೆಲ್ಲ ತುದಿಯಲ್ಲಿ ಹೇಳ್ತೀನಿ ಅಂತ ಹೇಳಿಬಿಟ್ಟೆ. ಹಾಗಾಗಿ ನನ್ನದು ನಷ್ಟ ನನಗೆ. ಅದು ತುದಿಯಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ. ನಾನು ನಮ್ಮ ಪ್ರಭು ಸತ್ಯನಾರಾಯಣ ಶಾಸ್ತ್ರಿಗಳು ಬಂದಾಗ ಮೈಸೂರಿಗೆ ಹೋಗಿದ್ವಿ. ನಮ್ಮ ಭೈರಪ್ಪನವರು ನನ್ನನ್ನು ನಂದಾವಧಾನಿಗಳೇ ಅಂತ ಕೂಗ್ತಾಯಿದ್ರು. ನಮ್ಮ ಮನೇಲೇ ಇರಬೇಕು ನೀವು ಬಂದ್ಬಿಟ್ಟು ಅಂತ ಹೇಳಿ. ಸರಿ, ಅವ್ರ ಮನೆಗೆ ಹೋದ್ವಿ. ಅವ್ರ ಮನೇಲಿ ನಾನು ಶಾಸ್ತ್ರಿಗಳು ಇಬ್ಬರು ಅವತ್ತಿನ ದಿವಸ ಕಳೆದ್ವಿ. ರಾತ್ರಿ ಎಲ್ಲ ಊಟ ಎಲ್ಲ ಆದಮೇಲೆ ನಮ್ಮನ್ನು ಮಹಡಿ ಮೇಲಿನ ಅವರ ಕೋಣೆಗೆ ನಮ್ಮನ್ನು ಮಲಗಲಿಕ್ಕೆ ಅಂತ ಇಟ್ಟಿದ್ದಂಥ ರೂಮಿಗೆ ಕರ್ಕೊಂಡೋದ್ರು. ಇಲ್ಲಿ ಮೈಸೂರಲ್ಲಿ ನಮ್ಮ ಜಾಗದಲ್ಲಿ ತುಂಬ ಸೊಳ್ಳೆ ನಿಮ್ಮನ್ನೆಲ್ಲ ತಿಂದು ಹಾಕ್ಬಿಡುತ್ತೆ, ಹಾಗೆ ಮರಿದೆ ಈ ಸೊಳ್ಳೆ ಪರದೆಯನ್ನು ಇಟ್ಕೊಳ್ಳಿ ಅಂಥೇಳಿ ಪರದೆಯನ್ನು ಕಟ್ಟಿಕೊಟ್ಟು ನಮಗೆ ಕೆಳಗಡೆ ಹೋದರು. ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಆದಮೇಲೆ ನಮಗೆ ತಿಂಡಿಗೋಸ್ಕರ ಎಲ್ಲ ರೆಡಿಯಾಗಿ ಇಟ್ಟಿದ್ರು. ಅವರು, ಅವ್ರ ಮನೆಯವರು, ಸರಸ್ವತಿಯವರು. ಅದರಲ್ಲಿ ಒಂದು ರೀತಿಯ ಒಂದು ಉಂಡೆಯನ್ನು, ಹಳ್ಳಿಯ ಉಂಡೆಯನ್ನು ಅವರು ಮಾಡಿಟ್ಟಿದ್ರು. ಅಲ್ಲಿ ನಂದ ಇದು ಏನು ಹೇಳು ನೋಡೋಣ ಅಂತಂದರು. ನಮ್ಮಲ್ಲಿ ನಾವು ಊರಲ್ಲಿ ಮಾಡ್ತಾ ಇದ್ದಂಥ ಅವಲ್ಪರಿ ಉಂಡೆ ಅದು. ಅದಕ್ಕೆ ನಂಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಅದು ಇಂಥ ಉಂಡೆ ಅಂತ ಹೇಳಿದೆ. ಹೇಗೆ ಗೊತ್ತಿಲ್ಲ, ನಮ್ಮಲ್ಲಿ ಎಲ್ಲ ಇದನ್ನು ಸಂಗೀತಗಳಲ್ಲಿ ಎಲ್ಲವನ್ನು ಮಾಡ್ತಾರೆ, ಇದನ್ನು ಹೇಳ್ತಾರೆ ಅಂಥೇಳಿ ಮಾತಾಡ್ತಾ ಇರಬೇಕಾದ್ರೆ ಆಮೇಲೆ ನೀವೊಂದು ಹಾಡು ಹೇಳಿ ಅಂತಂದರು ನನ್ನ ಹತ್ರ. ನಾನು ಆವಾಗ ಬಂಗಾರ ನೀರ ಕಡಲು ಅಂಥೇಳಿ ನಮ್ಮ ಬೇಂದ್ರೆಯವರ ಒಂದು ಹಾಡನ್ನು ಹೇಳಿ ನಿಲ್ಲಿಸಿದೆ. ಅದಾದಮೇಲೆ ನಮ್ಮ ಶಾಸ್ತ್ರಿಗಳ ಹತ್ರ ಇವಳು ತುಂಬ ಚೆನ್ನಾಗಿ ಹಾಡ್ತಾರೆ ಅಂಥೇಳಿ ನಾನು ಪರಿಚಯ ಮಾಡಿದೆ. ಶಾಸ್ತ್ರಿಗಳು ಒಂದು ಹಾಡು ಹೇಳಿದರು. ಅದು ಯಾರ್ದು ನನಗೆ ಸರಿಯಾಗಿ ಜ್ಞಾಪಕಕ್ಕೆ ಬರ್ತಾ ಇಲ್ಲ. ನೋಡಿ, ಶಾಸ್ತ್ರಿಗಳ ಹಾಡಿದ್ರು ತುಂಬ ಚೆನ್ನಾಗಿ ಹಾಡಿದರು. ಹಾಡು ಮುಗಿದ ತಕ್ಷಣ ಎಲ್ಲ ಮುಗಿದೇ ಹೋಯಿತು. ಆದರೆ ಬೇಂದ್ರೆಯವರ ಹಾಡು ಇನ್ನೂ ಮುಗಿತಾನೇ ಇಲ್ಲ ಅಂತ. ಎಷ್ಟು ಅದ್ಭುತವಾಗಿ ಅವರು ಬೇಂದ್ರೆಯವರ ಒಂದು ಸಾಹಿತ್ಯವನ್ನು ಇಷ್ಟಪಡ್ತಾ ಇದ್ರು. ಜೊತೆಗೆ ಈ ಹಾಡಿನಲ್ಲಿ ಎಂಥ ಅದ್ಭುತವಾದ ಒಂದು ಧ್ವನಿ ಇತ್ತು ಅನ್ನೋದನ್ನು ಹೇಗೆ ಹೇಳಿದರು ಅಂತಂದರೆ, ಶಾಸ್ತ್ರಿಗಳು ನಾನು ಹಾಡಿದ ಮೇಲೆ ಹಾಡಿದ್ದನ್ನು ಶಾಸ್ತ್ರಿಗಳಿಗೆ ಹಾಡೋದನ್ನು ನಿಲ್ಲಿಸಿದಾಗ ಆ ಹಾಡು ಮುಗಿದೇ ಹೋಯಿತು, ನೀವು ಹಾಡಿದೆಯಲ್ಲ ಅದು ಮುಗಿತಾನೇ ಇಲ್ಲ ಅಂತ. ಹೀಗೆ ಅವ್ರ ಜೊತೆಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ತುಂಬ ಹೊತ್ತು ನಾನು ಮಾತಾಡಿ ಎಲ್ಲ ಕಳೆದಿದ್ದೇನೆ. ಆದರೆ ಇವತ್ತಿನ ದಿವಸ ನನಗೂ ಸಮಯ ಇಲ್ಲ. ಆಮೇಲೆ ಜೊತೆಗೆ ನಾನು ಪುತಿನ ಅವ್ರ ಬಗ್ಗೆ ಇನ್ನೊಂದೆರಡು ಹಾಡುಗಳನ್ನು ಬರ್ಕೊಂಬಿಟ್ಟು ಏನಾದರೂ ಚೂರುಪಾಡು ಹಾಡೋಣ ಅಂತಲೂ ಇತ್ತು. ಆದರೆ ನನಗೆ ಬೇರೆ ಕಡೆ ಹೋಗಬೇಕಾಗಿರೋದ್ರಿಂದ ಅದು ಆಗ್ತಾಯಿಲ್ಲ. ಈ ನವರಾತ್ರಿಯ ಸಂದರ್ಭದಲ್ಲೇ ಒಂದು ಹಾಡು ನನ್ನ ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನೇ ಬರೆದಂಥ ನವರಾತ್ರಿ ಮೇಲಿನ ಹಾಡನ್ನು ಹೇಳಲ್ಲ, ಅಥವಾ ನಾವು ಬರೆದಂಥ ಒಂದು ಕೃಷ್ಣನ ಹಾಡನ್ನು ಹೇಳಲ್ಲ ಅಂತ ಹೇಳಿಬಿಡಿ. ಅದನ್ನು ಹಾಡ್ಬಿಟ್ಟು ನಾನು ನಿಲ್ಲಿಸ್ತೀನಿ. ಶಾಸ್ತ್ರಿಗಳೇ, ನಂದೇ ಹೇಳಿ. ಎರಡು ಹೇಳಿ. ಕೃಷ್ಣಂದು ಹೇಳಿ. ನವರಾತ್ರಿ ಹಾಡು ಹೇಳಿ ಫಸ್ಟ್. ನವರಾತ್ರಿ ಹಾಡು ಹೇಳಿ. ಹೇಳ ನವರಾತ್ರಿದ ಪೂರ್ಣ ಹೇಳಿದ್ರು. ಎರಡನ್ನೂ ಒಂದೊಂದು ನೋಡಿ ಹೇಳ್ಬಿಡ್ತೀನಿ. ಭವತಾರಿಣಿ ನವರಾತ್ರಿಯ ದೇವಿ, ದುರ್ಗೆ ತಾಯಿ ಭವಾನಿ. ಭವತಾರಿಣಿ ನವರಾತ್ರಿಯ ದೇವಿ, ದುರ್ಗೆ ತಾಯಿ ಭವಾನಿ. ಮಮ ಮಾತರ್ನಮೋ ಹರಸೌ ಶಂಕರಿ, ಸೇವಕರಾವು ಶಿವಾನಿ. ನೀನೇ ಮಂಗಳೇ ನೀನೇ ಸರಸ್ವತಿ, ನೀಲಕ್ಷ್ಮಿಯು ಪರಮೇಶಿ. ನೀ ಜಯಕಾರಿಣಿ ನೀ ಸುಖದಾಯಿನಿ, ಮರೆತರೆನ ಪರದೇಶಿ. ಭವತಾರಿಣಿ ನವರಾತ್ರಿಯ ದೇವಿ, ಭುವಿಯೊಳಗೆಲ್ಲೆಡೆ ನಿನ್ನದೆ ಬಿಂಬ,
ಗಿರಿಗುಹ ಕಾನನ ನೀನೇ ಮಹಿಮೆಯನರಿವಡೆ ತರವೇ ಮಾತಃ ಅರಿವಿನ ಆಚೆಗೂ ನೀನೇ ಭವತಾರಿಣಿ ನವರಾತ್ರಿಯ ದೇವಿ ದುರ್ಗೆ ತಾಯಿ ಭವಾನಿ. ಕೃಷ್ಣನ ಮೇಲೆ ಹೇಳ್ತೇನೆ. ಬಿದಿರು ಕೊಳಲಿನಲಿ ತಳೆದ ರಂಧ್ರದಲ್ಲಿ ಅಧರವಿಟ್ಟನೆಲ್ಲಿ ಬಿದಿರು ಕೊಳಲಿನಲಿ ತಳೆದ ರಂಧ್ರದಲ್ಲಿ ಅಧರವಿಟ್ಟನೆಲ್ಲಿ ಮಧುರ ವದನ ಮೃದು ಮಧುರ ವಚನ ಯದುವೀರ ಕೃಷ್ಣನೆಲ್ಲಿ ಯದುವೀರ ಕೃಷ್ಣನೆಲ್ಲಿ ಬಿದ್ದ ಹೂಗಳಲ್ಲಿ ಕೋದಮಾಲೆಯಲ್ಲಿ ಹೊಳೆವ ಶ್ಯಾಮನೆಲ್ಲಿ ತಾಯಿ ಕರುಗಳೊಡನಾಡಿನಲಿವ ವನಮಾಲಿ ಕೃಷ್ಣನೆಲ್ಲಿ ವನಮಾಲಿ ಕೃಷ್ಣನೆಲ್ಲಿ ಹಳ್ಳಿ ಬಿಡದವನು ಕಳ್ಳನಿವ ಇವನು ಎಲ್ಲಿ ಕಂಡ ಹೇಳಿ ಮಲ್ಲರನ್ನು ಸದೆ ಬಡಿದ ನಮ್ಮ ಚೆನ್ನಯ್ಯ ಎಲ್ಲಿ ಹೇಳಿ ಚೆನ್ನಯ್ಯ ಎಲ್ಲಿ ಹೇಳಿ ಬರಿದೆ ಕೂಗಿದರು ಬಂದೆನೆನುವ ಕರುಣಾಂತರಂಗನೆಲ್ಲಿ ಇನ್ನು ನೆನೆದರಿಗೆ ತನ್ನ ನೀವ ವರರಂಗಧಾಮನೆಲ್ಲಿ ರಂಗಧಾಮನೆಲ್ಲಿ. ಆಮೇಲೆ ಲಂಡನ್ನಿನ ಈ 48 ವರ್ಷಗಳಲ್ಲಿ ಬಹುಶಃ ಒಂದು 200ಕ್ಕೂ ಜಾಸ್ತಿ ಜನ ಈ ನೃತ್ಯ ಪಟುಗಳು ಇಲ್ಲಿ ನರ್ತನ ಕಾರ್ಯಕ್ರಮವನ್ನು ಕೊಟ್ಟು ಹೋಗಿದ್ದಾರೆ. ಪ್ರತಿಯೊಬ್ಬರು ಕೂಡ ಜಯದೇವನ ಅಷ್ಟಪದಿಯಲ್ಲಿ ಒಂದಲ್ಲ ಒಂದು ಅಷ್ಟಪದಿಯನ್ನು ಇಲ್ಲಿ ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡಿಯೇ ಹೋಗಿದ್ದಾರೆ. ಆ ಎಲ್ಲವೂ ನನ್ನ ಮನಸ್ಸಿನಲ್ಲಿದೆ. ಆಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಅನೇಕ ಜನಕ್ಕೆ ಈ ಗೀತ ಗೋವಿಂದಕ್ಕೆ ಅರ್ಥ ಗೊತ್ತಾಗಲ್ಲ ಅಂತಂದಾಗ ನಾನು ಸಂಸ್ಕೃತ ಪುಸ್ತಕ ಇಟ್ಕೊಂಡವನು ಅದನ್ನು ಅವರಿಗೆ ಸರಿಯಾಗಿ ಅರ್ಥ ಹೇಳಿ ಅವರಿಗೆ ಅದನ್ನೆಲ್ಲ ಸ್ಟೇಜ್ ಮೇಲೆ ಹೇಗೆ ತರೋದು ಅನ್ನೋದ್ರ ಬಗ್ಗೆ ಅದರ ಭಾವ ಹೀಗಿದೆ ಅಂತ ಹೇಳಿ ಹೇಳಿಕೊಟ್ಟಿದ್ದೀನಿ. ಇನ್ನೊಮ್ಮೆ ಈ ಥರ ಸಂದರ್ಭ ಬಂದಾಗ ನಾನು ಅದನ್ನೆಲ್ಲ ಹಂಚ್ಕೋಬೇಕು ನನಗೆ ಆಸೆ ಇದೆ. ಉದಾಹರಣೆಗೆ ಇದು ನಿಂದತಿ ಚಂದನಂ ಇಂದು ಕಿರಣಮನು ವಿಂದತಿ ಖೇದಮ ಗೀದಂ. ಇದಾಗಲಿ ಇನ್ನೊಂದು ಯಾಹಿ ಮಾಧವ ಯಾಹಿ ಕೇಶವ ಯಾಹಿ ಕೇಶವ ಕೈತವ ವಾದಂ ಸಾಮನುಸರ ಸರಸೀರುಹ ಲೋಚನ ಯಾತವ ಹರತಿ ವಿಷಾದಂ. ಅಂದರೆ ಇದಾಗಲಿ ಧೀರ ಸಮೀರೆ ಯಮುನಾ ತೀರೆ, ಇದನ್ನು ಸಣ್ಣ ಹುಡುಗನಾಗಿದ್ದಾಗ ರಣಧೀರ ಕಂಠೀರವ ಅಂತಕ್ಕಂಥ ಒಂದು ಸಿನಿಮಾದಲ್ಲಿ ನಮ್ಮ ಪಿ ಬಿ ಶ್ರೀನಿವಾಸ್ ಹಾಡಿದರು. ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಕೇಳಿ ಕೇಳಿ ನಮ್ಮ ಮನಸ್ಸಿನಲ್ಲಿ ನಮ್ಮನ್ನು ನಿಜವಾಗಿಯೂ ಕನಸಿನ ಲೋಕಕ್ಕೆ ಒಯ್ಯತಕ್ಕಂಥ ಶಕ್ತಿ ನಮ್ಮ ಜಯದೇವನಲ್ಲಿದೆ. ನಮ್ಮ ಕೃಷ್ಣನ ನಿಜವಾದ ರೂಪವನ್ನು ನಮ್ಮ ಮನಸ್ಸಿನಲ್ಲಿ ಇಡೋದಕ್ಕೆ ಅವನಿಗೆ ಆಗತ್ತೆ ಅಂತಾರೆ. ಈ ನಮ್ಮಲ್ಲಿ ಹಳ್ಳಿಯಲ್ಲಿ ಬೆಳೆದವರಿಗೆ ಈ ಭಾವುಕತನ ಜಾಸ್ತಿ. ಹಾಗಾಗಿ ಜಯದೇವ ನಮಗೆ ಅತ್ಯಂತ ಹತ್ತಿರದ ಕವಿಗಳಾಗ್ತಾರೆ. ಇಲ್ಲಿ ನಾನು ಈ ಡಾನ್ಸ್ನಲ್ಲಿ ನೋಡಿದಾಗಲಂತೂ ಬಹುಶಃ ಎಷ್ಟು ಚೆನ್ನಾಗಿ ಒಂದು ಸಂಗೀತಕ್ಕೆ ಒಂದು ಮೂರ್ತ ರೂಪವನ್ನು ಈ ನೃತ್ಯ ಪಟುಗಳು ಕೊಡಬಲ್ಲರು ಅನ್ನೋದು, ಅದನ್ನು ನೋಡಿಯೇ ನಾವು ಆನಂದ ಪಡಬೇಕು. ಇನ್ನೊಮ್ಮೆ ಈ ಥರ ಸಂದರ್ಭ ಬಂದಾಗ ನಾನು ಬೇರೆ ಬೇರೆ ಪದ್ಮಾ ಸುಬ್ರಹ್ಮಣ್ಯ ಆಗಿರ್ಬೋದು ಅಥವಾ ನಮ್ಮ ಇತ್ತೀಚಿನ ನೃತ್ಯ ಪಟುಗಳಾಗಿರ್ಬೋದು, ಯಾವ ರೀತಿ ಅವರು ಇದನ್ನು ಮನಸ್ಸಿನಲ್ಲಿ ಭಾವಿಸ್ಕೊಂಬಿಟ್ಟು ಯಾವ ರೀತಿ ನಮಗದನ್ನು ತಲುಪಿಸ್ತಾರೆ ಅಂತ ಇದನ್ನು ಇನ್ನೊಮ್ಮೆ ಮಾತಾಡ್ತೀನಿ. ಯಾಕೆಂದರೆ ಇವತ್ತು ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ಹೆಚ್ಚಿಗೆ ಹೊತ್ತು ನಿಮ್ಮ ಜೊತೆಲಿ ಇರೋಕ್ಕಾಗಲ್ಲ. ನೀವು ನನ್ನ ಹತ್ರ ಕೇಳಿದ್ರೋ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಆಗಲಿಲ್ಲ, ದಯವಿಟ್ಟು ಮನ್ನಿಸ್ಬೇಕು. ನಾನು ಹೇಳಿದ್ದು ಕೂಡ ಅರ್ಧಂಬರ್ಧ, ಯಾಕೆಂದ್ರೆ ನನ್ನ ತಿಳುವಳಿಕೆನೇ ಅರ್ಧಂಬರ್ಧ ಈ ವಿಷಯದಲ್ಲಿ. ಆದರೆ ನಾನು ಹೇಳಿದ ಹಾಗೆ ನಾನು ಹೊಗಳು ಭಟ್ಟ,
ಅದ್ರ ಬಗ್ಗೆ ಆನಂದ ಇದೆ. ಸತ್ಯವನ್ನು ಸ್ವಲ್ಪ ಎಕ್ಸಾಜರೇಟ್ ಮಾಡಿ ಹೇಳ್ತಕ್ಕಂಥ ಒಂದು ಇದನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಹೇಳ್ತೀನಿ, ದಯವಿಟ್ಟು ನನ್ನನ್ನು ಮನ್ನಿಸ್ಬೇಕು. ಶಾಸ್ತ್ರಿಗಳೇ, ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ, ನಿಮ್ಮಲ್ಲಿನ ಅಲ್ಲಿನ ಎಲ್ಲ ಮಿತ್ರವೃಂದಕ್ಕೂ, ಸಣ್ಣಕ್ಕನಿಗೂ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೇನೆ. ಇಲ್ಲ, ಇವತ್ತು ತುಂಬಾ ವಂದನೆಗಳು. ಚೆನ್ನಾಗಿತ್ತು, ನಮಗೆ ತುಂಬಾ ಖುಷಿ ಆಯ್ತು. ದಯವಿಟ್ಟು ನೀವು ಇನ್ನೊಮ್ಮೆ ಬಂದು ಇನ್ನೂ ಎಲ್ಲದನ್ನು ಹೇಳ್ಬೇಕು. ಪೂರ್ತಿ ಸೆಷನ್ ತಗೋಬೇಕು ನೀವೇ. ಖಂಡಿತ ನಿಮ್ಮ ಖಂಡಿತ. ರಚನೆ, ಗಾಯನ ಮತ್ತು ಮಾತು 3 ಅದ್ಭುತವಾಗಿತ್ತು. ನಂದಣ್ಣ, ಹಾ, ಪಾರ್ಥೆ ಹೋಗೋಣ. ನಮಸ್ಕಾರ. ಯಾ ನಮಸ್ಕಾರ. ನಮಸ್ಕಾರ. ಅದೇ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಅತ್ಯಮ್ಮ, ಒಂದೇ ಒಂದ್ ಮಾತು. ಹಾ. ಅದೇ ಗೋಕುಲ ನಿರ್ಗಮನ ಮುಖ ಕೃಷ್ಣನ್ ನೋಡಿ ಖುಷಿ ಆಯ್ತು ಕಣ. ಅಲ್ಲ ಅತ್ಯಮ್ಮ, ಗೋಕುಲ ನಿರ್ಗಮನ ಕೃಷ್ಣಂದು ಆ ಮೋಹನ್ ಕುಮಾರನ್ ನಿರ್ಗಮನ, ಈ ನಂದಕುಮಾರನ ಆಗಮನ ಬಹಳ ಚೆನ್ನಾಗಿತ್ತು. ಐ ಮೀನ್ ಅಂದ್ರೆ ನಂದಣ್ಣ, ನಾವು ನಂದಕುಮಾರ ನನಗೆ ನಂದಣ್ಣ ಅಷ್ಟು ದಿವಸದಿಂದ ಒಂದೇ ಒಂದು ನಾನು ಅವ್ರ ಜೊತೆ ಹಂಚ್ಕೋಬೇಕು ಅಂದ್ರೆ, SL ಭೈರಪ್ಪನವರು ಲಂಡನ್ಗೆ ಬಂದು 15 ದಿವಸ ಇದ್ದು ನಂದನ್ ಜೊತೆ ಇದ್ರು ಅಂತ ಹೇಳಿದ್ನಲ್ಲ. ಅಕಸ್ಮಾತ್ ನಾನು ಅಲ್ಲಿದ್ದೆ ಅವಾಗ 1 ದಿವಸ ನಂದಣ್ಣನ ಜೊತೆ. ಜ್ಞಾಪಕ ಇದೆಯೋ ಇಲ್ಲೋ ಗೊತ್ತಿಲ್ಲ. ನಂದಣ್ಣನಿಗೆ ನನ್ನ ಮಗ ಸುಮನ್ ಬಹಳ ಸಣ್ಣವನು. ನಾನು ಆವಾಗ ರಾಧಿಕಾ ನನ್ನ ಹೆಂಡತಿ ಜೊತೆ ಅಲ್ಲಿದ್ದೆ 1 ದಿವಸ. ಅವ್ರ ಜೊತೆ ಇರೋ ಅವಕಾಶವೂ ಸಿಕ್ಕಿತ್ತು. ನಂದನ್ನ ಹೇಳಿದ್ ಬಹಳ ಸರಿಯಾಯ್ತು, ಯಾಕೆಂದ್ರೆ ಅದನ್ನೇ ನೆನ್ಸ್ಕೊಂತಾ ಇದ್ದೆ ನಂದನ್ನ ನೋಡಿದಾಗ. ಅವ್ರು ಹೇಳಿದ್ದು ಒಳ್ಳೇದಾಯ್ತು. ನಂದನ, ಯಾವತ್ತು ನಿನ್ನ ಹಾಡು, ನಿನಗಿರೋ ಏನೋ ಒಂದು ಸಾಹಿತ್ಯದ ಮೇಲೆ ಪ್ರೀತಿ ಆಗ್ಲಿ, ಅದ್ರ ಮೇಲಿರೋ ನಿನಗೆ ಕಂಟ್ರೋಲ್ ಆಗ್ಲಿ, ಇವತ್ತಿಂದಲ್ಲ, ನಮಗೆ ಯಾವತ್ತಿಂದಾನು ಗೊತ್ತು. ನೀನ್ ಹಾಡಿದ್ದು ಕೂಡ, ನೀನ್ ಹೇಳಿದ್ದು ಕೂಡ ಎಲ್ಲವೂ ಬಹಳ ಚೆನ್ನಾಗಿತ್ತು. ನಾನು ನೋಡಿದ್ದು ಬಹಳ ಖುಷಿ ಆಯ್ತು. ಅತ್ಯಮ್ಮ ಕರೆಕ್ಟ್ ಆಗ ನಿನ್ನನ್ನ ಕರ್ಸಿಯಾರೆ, ಅವ್ರಿಗೂ ಧನ್ಯವಾದ ಹೇಳ್ಬೇಕು. ಯಾಕೆಂದ್ರೆ ಗೊತ್ತು ಅವರಿಗೆ ಯಾರ್ಯಾರನ್ನ ಯಾವ್ದಾವ್ದಕ್ಕೆ ಕರೆಸ್ಬೇಕು ಅಂತ. ಅತ್ಯಮ್ಮ ಏನು ಕಡಿಮೆ ಅಲ್ಲ. ಹಂಗಾಗಿ ಅಂಥವ್ರು ಮಾತ್ರ ಒಳ್ಳೆ ಗುಣಗಳನ್ನಾಗ್ಲಿ ಅಥವಾ ಸಾಹಿತಿಗಳನ್ನಾಗ್ಲಿ ಗುರುತಿಸೋದಕ್ಕೆ ಅಂಥವ್ರೇ ಬೇಕು, ಅತ್ಯಮ್ಮನಂಥವ್ರು. ಹಂಗಾಗಿ ನಿಮ್ಮನ್ನ ಕರ್ಸಿಯಾರೆ, ಅದಕ್ಕೆ ಬಹಳ 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 ಧನ್ಯವಾದಗಳು ಅತ್ಯಮ್ಮ. ಈ ನಂದನ ಸುಮ್ಮನೆ ಬಾತ್ರೂಮ್ ಸಿಂಗರು, ನಂದನ ಶಾಸ್ತ್ರಿ ಒಳ್ಳೆ ಹಾಡುಗಾರ ಅವನು. ನಿನ್ ದೊಡ್ಡ ಮನಸ್ಸು ನಂದನ, ಅಷ್ಟೇ ಹೇಳಿ. ನೀನ್ ಯಾವತ್ತೂ ಅಷ್ಟೇ. ಆದ್ರೂ ನಂದನ 48 ವರ್ಷದಲ್ಲಿ ಇವತ್ತು ನಮ್ಮ ಸಾಂಕೇತಿಗಳು ಒಬ್ಬರು ಬನ್ಲಿ ಇಲ್ಲಿ, ನಮ್ಮ ಲೀಲಾ ಪ್ರಕಾಶ್ ಅಂತ ನಿಮಗೆಲ್ಲ ಗೊತ್ತಿರ್ಬೋದು, ಡಾಕ್ಟರ್ ಕೆ ಮಗಳು ಅವರು. ಅವರು ಮಗನ ಮನೆಯಲ್ಲಿ ಯಾವುದೋ ಒಂದು ಫಂಕ್ಷನ್ ಇಟ್ಕೊಂಡ್ಬಿಟ್ಟಿದ್ರು, ಬಹಳ ದೂರ. ಅಲ್ಲಿಂದ ಹೋಗೋದಕ್ಕೆ 2 ಗಂಟೆ ಆಗೋಗ್ಬಿಡ್ತು, ವಾಪಸ್ ಬರೋದು 2 ಗಂಟೆ. ಇಲ್ಲಿ ಬಂದಾಗ ಆಲ್ಮೋಸ್ಟ್ ಶುರು ಆಗೋಗ್ಬಿಟ್ಟಿತ್ತು ನನಗೆ. ಈ ಅವಸರದಲ್ಲಿ ಬಂದು ಏನು ಹೇಳಬೇಕು, ಏನು ಮಾಡಬೇಕು ಗೊತ್ತಾಗದೆ ಅಂತೂ ಏನೋ ಬಾಯಿ ಬಂದದ್ದನ್ನ ಹೇಳಿದೀನಿ. ಎಲ್ಲ ನಮಗೂ ಭೈರಪ್ಪನ್ ನೋಡ್ಬೇಕು ಅಂತೆಲ್ಲ ತುಂಬಾ ಇಷ್ಟ ಆಯ್ತು. ನೀವು ಭೈರಪ್ಪನ್ ಬಗ್ಗೆ ಹೇಳಿದಾಗ ನಾವು ಅವ್ರನ್ನ ನೋಡ್ತಾ ಇದೀವೇನೋ ಅನ್ನಂಗೆ ಅನಿಸ್ತಿತ್ತು ನನಗೆ. ತುಂಬಾ ಸಂತೋಷ ಆಯ್ತು. ಇಲ್ಲ, ಅವರೇ ಇನ್ನು ಒಂದೇ ಒಂದು ಚೂರು ಹೇಳ್ಬಿಡ್ತೀನಿ ಭೈರಪ್ಪನವ್ರ ಬಗ್ಗೆ. ಮತ್ತೂರಿಗೆ ಬಂದಿದ್ರು ಅವರು. ನಮ್ಮ ಮತ್ತೂರಿಗೆ ಬಂದಾಗ ಬಹುಶಃ ನಮ್ಮ ರಘುವಿನ ಉಪನಯನ ಅಂತ ಕಾಣತ್ ನನಗೆ. ಆ ಟೈಮಲ್ಲಿ ನಮ್ಮ ಉಮೇಶ, ನಮ್ಮ ಅನ್ನಪೂರ್ಣ, ನಾನು, ಅಶ್ವತ್ಥ ಗುರುಗಳು ಎಲ್ಲರೂ ಕೂಡ ಅವ್ರನ್ನ ಕರ್ಕೊಂಡ್ಬಿಟ್ಟು ನಮ್ಮ ಊರಿನ ಏರಿ ಹತ್ರ ಹೋಗಿದ್ವಿ. ಅಲ್ಲಿ ಹೋಗಿರ್ಬೇಕಾದ್ರೆ ನಮ್ಮ ಅನ್ನಪೂರ್ಣ, ನಂದನಮಯ ಅವಳಿಕೆಲ್ಲ ಅದ್ರಲ್ಲಿ ಪ್ರಶ್ನೆ ಕೊಡ್ಲಾಮ ಅಂತ ಕೇಳಿದ್ರು. ಖಂಡಿತ ಕೊಡ್ಲಾ ಅಂದೆ. ಆವಾಗ ಆಕೆ ಕೇಳಿದ ಪ್ರಶ್ನೆ ನನಗೆ ಒಂದ್ಸಲ ಮನಸ್ಸಿಗೆ ತಬ್ಬಿಬಾಗೋಗ್ಬಿಡ್ತು. ಮದುವೆಗೆ ನಿಜವಾದ ಅರ್ಥ ಯಾವಾಗ ಬರುತ್ತೆ ಅಂತ ಕೇಳ್ತಾಳೆ ಅವಳು. ಆ ಕ್ಷಣದ ಅವ್ರು ಹೇಳಿದ್ದು, ಮದುವೆಯನ್ನು ನಾವು ವ್ರತ ಅಂತ ಅಂದ್ಕೊಂಡಾಗ ಮಾತ್ರ ಅದಕ್ಕೆ ನಿಜವಾದ ಅರ್ಥ ಅಂತ ಹೇಳಿದರು. ಇದನ್ನೇ ಅದಾದ ಮೇಲೆ ಸಾರ್ಥ ಬರೆದಿದ್ದವರು. ಆ ಸಾರ್ಥದ ಕೊನೆ ಪ್ಯಾರಾದಲ್ಲಿ ಇದು ಬರುತ್ತೆ ಈ ಮಾತು. ಜೊತೆಯಲ್ಲಿ ಇದ್ದಾಗಲೆಲ್ಲ ಈ ಥರದ್ದು ತುಂಬ ನಡೆದಿದೆ. ಇನ್ನೊಮ್ಮೆ ಹಂಚ್ಕೋತೀನಿ, ದಯವಿಟ್ಟು ನನ್ನನ್ನು ಮನಸ್ಸಿ. ನಾನು ಹೋಗಬೇಕು ಶಾಸ್ತ್ರಿಗಳೇ. ಅಭಿವಾದಯೇ.